ಎಲ್ರಿಗೂ ನಮಸ್ಕಾರ, ಸುಪ್ರಭಾತ. ನೀವು ನೋಡ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಮೆಚ್ಚಿನ ಜ್ಯೋತಿಷ್ಯ ಕಾರ್ಯಕ್ರಮ, ಅದುವೇ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ನಲ್ಮೆಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶನಿವಾರ ಅಲ್ವಾ, ಈ ವೀಕೆಂಡ್ ಅಲ್ಲಿ ಗುರುಗಳು ಯಾವ ವಿಶೇಷವಾದ ವಿಚಾರ ಹೊತ್ತು ಬಂದಿದ್ದಾರೆ ನಮ್ಮೆಲ್ಲರಿಗಾಗಿ ಕೇಳೇ ಬಿಡೋಣ. ಶ್ರೀಯುತರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು, ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಗುರುಗಳೇ. ನಮಸ್ತೆ ಮತ್ತು ಧನ್ಯವಾದ ನಿಮಗೆ. ಪಂಚಾಂಗ ಶ್ರವಣದಿಂದ ಪ್ರಾರಂಭ ಮಾಡೋಣ ಕಾರ್ಯಕ್ರಮವನ್ನ. ಆಗಲೇ ಓಂ ಶ್ರೀರಾಮ ಹೃದಯಾನಂದಂ ಭಕ್ತಕಲ್ಪಮಹೀರುಹಂ ಅಭಯನ್ ವರದಂದೋರ್ಭ್ಯಾಂಕಲಯೇ ಮಾರುತಾತ್ಮಜಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ಡಿಸೆಂಬರ್ ತಿಂಗಳ 20ನೇ ತಾರೀಖಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವತ್ ಶಕ್ತಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ನಿಮಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಆರೋಗ್ಯ, ಆಯಸ್ಸು ಮೊದಲಾದಂಥ ಸಕಲ ಐಶ್ವರ್ಯಗಳೂ ಪ್ರಾಪ್ತಿಯಾಗಲಿ ಅಂತ ಹೇಳಿ ಹಾರೈಸ್ತಾ, ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸ್ತಾ ಇದ್ದೀನಿ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯಮಾಸದ, ಗಮನಿಸಬೇಕು ಇಲ್ಲಿ, ಪುಷ್ಯಮಾಸದ ಶುಕ್ಲ ಪಕ್ಷದ ಪ್ರತಿಪದ್ ಅಥವಾ ಪಾಡ್ಯದ ದಿವಸ. ಇವತ್ತು ಶನಿವಾರ. ಇವತ್ತು ಸಂಪೂರ್ಣ ಪ್ರತಿಪತ್ತಿದೆ. ಮೂಲ ನಕ್ಷತ್ರ ಅಂದರೆ ಧನುರಾಶಿಗೆ ಚಂದ್ರ ನಿನ್ನೆ ರಾತ್ರಿ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಮೂಲ ನಕ್ಷತ್ರ ಇದೆ. ಜೊತೆಯಲ್ಲಿ ಇರ್ತಕ್ಕಂಥದ್ದು ಗಂಡ ಅನ್ನುವಂಥ ಯೋಗ, ಗಂಡ ನಾಮಕ ಯೋಗ ಮತ್ತು ಕಿಂಸ್ತುಘ್ನ ಅನ್ನುವ ಹೆಸರಿನ ಕರ್ಣ ಇರತಕ್ಕಂಥದ್ದು ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ಒಂದು ಸಾರಿ ನೋಡೋಣ. ಬಹಳ ಅದ್ಭುತವಾದ ಗ್ರಹಸ್ಥಿತಿ ಇದೆ ಇವತ್ತು. ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಕೇತು, ಕನ್ಯಾ, ತುಲಾ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ವೃಶ್ಚಿಕದಲ್ಲಿ ಬುಧ, ಧನುರಾಶಿಯಲ್ಲಿ ರವಿ, ಚಂದ್ರ, ಮಂಗಳ, ಶುಕ್ರ, 4 ಗ್ರಹಗಳು ಧನುರಾಶಿಯಲ್ಲಿ. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ. ಮತ್ತೊಂದು ಮುಖ್ಯವಾದ ವಿಚಾರ, ನಮ್ಮಲ್ಲಿ ಎಲ್ಲ ವಾಡಿಕೆಯಲ್ಲಿ ಇದೆಯಲ್ಲ, ಶೂನ್ಯ 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 ಅನ್ನೋದು. ಶೂನ್ಯ ಮಾಸ ಇವತ್ತಿಂದ ಆರಂಭ. ಶೂನ್ಯ ಮಾಸ ಧನುರ್ಮಾಸದಲ್ಲಿ ಬರುವಂಥ ಪುಷ್ಯ ಮಾಸ ಶೂನ್ಯ ಮಾಸ ಅಂತ ಹೇಳ್ಕೊಳ್ಳುತ್ತೆ. ಇವತ್ತಿನಿಂದ ಆರಂಭವಾಗ್ತಕ್ಕಂಥ ಈ ಶೂನ್ಯ ಮಾಸ ಅಂತಕ್ಕಂಥದ್ದು ಜನವರಿ ತಿಂಗಳ 15ನೇ ತಾರೀಖಿನವರೆಗೂ ಕೂಡ ಇರುತ್ತೆ. ಮಕರ ಸಂಕ್ರಮಣದ ನಂತರ ಯಾವಾಗ ಧನುರಾಶಿಯಲ್ಲಿದ್ದಂತಹ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನಲ್ಲ, ಅದನ್ನು ಮಕರ ಸಂಕ್ರಮಣ ಅಂತ ಕರಿತೀವಿ. ಎಳ್ಳು ಬೆಲ್ಲದ ಸಂಕ್ರಾಂತಿ ನಿಮಗೆಲ್ಲ ಗೊತ್ತೇ ಇದೆ. ಆವತ್ತಿನಿಂದ ಶೂನ್ಯ ಮುಕ್ತಾಯ ಅಂತ ಅರ್ಥ. ಹಾಗಾಗಿ ಶೂನ್ಯ ಮಾಸ ಆರಂಭ. ವೀಕ್ಷಕರೇ, ಈಗ ದಿನ ಭವಿಷ್ಯ ವಿಭಾಗ ಪ್ರಾರಂಭಿಸೋ ಸಮಯ. ಗುರುಜಿ, ಮೊದಲಿಗೆ ಮೇಷರಾಶಿಯಿಂದ ಮೊದಲ್ಗೊಂಡು 12 ರಾಶಿಯವರು ಅಂತ ಸ್ಪೆಷಲಿ ಕಾಯ್ತಿರ್ತಾರೆ. ಹೇಗಿರ್ಬೋದು ಈ ದಿನ ಅಂತ ತಿಳಿಯೋ ಒಂದು ತವಕ ಎಲ್ಲರಲ್ಲೂ. ಹೇಗಿದೆ ಗುರುಗಳೇ ಎಲ್ಲರಿಗೂ? ಆಗಲಿ, ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಮಂಗಳ ಭಾಗ್ಯಸ್ಥಿತಿಗೆ ಬಂದಿರತಕ್ಕಂಥದ್ದು. ಚತುರ್ಥಾಧಿಪತಿ, ಪಂಚಮಾಧಿಪತಿ, ದ್ವಿತೀಯಾಧಿಪತಿ, ಸಪ್ತಮಾಧಿಪತಿ ಇವೆಲ್ಲದರ ಒಟ್ಟುಗೂಡುವಿಕೆಯ ಜೊತೆಯಲ್ಲಿ ಭಾಗ್ಯಾಧಿಪತಿಯ ದೃಷ್ಟಿಯನ್ನು ಹೊಂದತಕ್ಕಂಥದ್ದು ಒಂದು ಉತ್ತಮವಾದಂಥ ಒಳ್ಳೆಯ ಯೋಗ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮಾಧಿಪತ್ಯವು ಉತ್ತಮ ಸ್ಥಿತಿಯಲ್ಲಿ, ಕರ್ಮಾಧಿಪತ್ಯವು ವ್ಯಯಭಾವದಲ್ಲಿರೋದರಿಂದ ಸ್ವಲ್ಪ ಈ ಉದ್ಯೋಗಿಗಳು, ಅದರಲ್ಲೂ ವಿಶೇಷವಾಗಿ ಡಿಫೆನ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ಯಾದಿ ಏನಿರ್ತಾರಲ್ಲ, ಅಂಥವರಿಗೆ ಇವತ್ತು ಸ್ವಲ್ಪ ಕಿರಿಕಿರಿ ಆಗಬಹುದಾಗಿರ್ತಕ್ಕಂಥ ಲಕ್ಷಣ. ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಥರ ಅಸಮಾಧಾನದ ಪ್ರಕ್ರಿಯೆ ಕಾಣಿಸ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಸ್ವಲ್ಪ ಮಟ್ಟಿನ ಹೆಚ್ಚಿನ ಕಿರಿಕಿರಿ ಕೂಡ ಕಾಣಿಸಬಹುದಾಗಿರುತ್ತೆ. ಸ್ವಲ್ಪ ಸಮಾಧಾನವನ್ನು ಉಳಿಸ್ಕೊಳ್ಳೋದು ಕಷ್ಟವಾಗಿ ಕಾಣಿಸುತ್ತೆ. ಬಹಳ ಬೇಸರ ಕೂಡ ಕೆಲವು ಸಂದರ್ಭದಲ್ಲಿ ಆಗಬಹುದು. ಆದರೆ ಉಳಿದಂಥ ಎಲ್ಲ ಯೋಗಗಳು ಕೂಡ ಚೆನ್ನಾಗಿದೆ. ಚಿಂತೆ ಮಾಡೋದು ಬೇಡ. ಶಿವನ ಆರಾಧನೆಯನ್ನು ಆರಂಭ ಮಾಡಿಕೊಳ್ಳಿ. ಈ ಪೂರ್ಣ ಶೂನ್ಯ ಮಾಸದಲ್ಲಿ ಆ ಪರಮೇಶ್ವರನನ್ನು ಲಿಂಗ ರೂಪದಲ್ಲಿ, ಅದೇ ಶೂನ್ಯ ಅಂದರೆ
ಹಾಗಾಗಿ ಲಿಂಗ ರೂಪದಲ್ಲಿ ಆತನನ್ನು ಉಪಾಸನೆ ಮಾಡಿಕೊಂಡ್ರೆ ಸಾಕಷ್ಟು ಅನುಕೂಲತೆಗಳು ಆಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ಸಮಾಧಾನ, ನೆಮ್ಮದಿ ಕೂಡ ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಸಂಕಟದ ದಿನ ಅಂತ ಹೇಳಬಹುದು. ಕಾರಣ ತೃತೀಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಅಷ್ಟಮಕ್ಕೆ ಹೋಗಿರ್ತಕ್ಕಂಥದ್ದು. ಅಷ್ಟಮ ರಾಶಿಯಲ್ಲಿ ಒಂದಲ್ಲ ಎರಡಲ್ಲ 4 ಗ್ರಹ, ರವಿ, ಚಂದ್ರ ಮತ್ತು ಮಂಗಳ ಮತ್ತು ಶುಕ್ರ. ಹಾಗಾಗಿ ವೈರುಧ್ಯಮಯವಾಗಿರ್ತಕ್ಕಂಥ ಒಂದು ಯೋಗ, ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ, ಒಂದು ಥರ ಸಮಾಧಾನವಿಲ್ಲದ ಸ್ಥಿತಿ. ಆರೋಗ್ಯದಲ್ಲೂ ಪೂರ್ಣವಾದ ಸಮಾಧಾನವಿಲ್ಲ. ಉಷ್ಣ ಪ್ರಕೃತಿ ಇರತಕ್ಕಂಥವರಿಗೆ ಆರೋಗ್ಯ ವ್ಯತ್ಯಾಸವಾಗ್ತಕ್ಕಂಥ ಲಕ್ಷಣ. ಶೀತ ಪ್ರಕೃತಿಯವರಿಗೆ ಉಸಿರಾಟದಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆಗಳು ಕೂಡ ಕಾಣಿಸ್ಕೋಬಹುದಾಗಿರುತ್ತೆ. ಗುರುವಿನ ದೃಷ್ಟಿ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರುವಿನ ದೃಷ್ಟಿ ಇರೋದರಿಂದ ಆರೋಗ್ಯದಲ್ಲಿ ಚೇತರಿಕೆಯೂ ಕೂಡ ಸ್ವಲ್ಪ ಕಷ್ಟ. ಕಾರಣ ಅಲ್ಲಿರ್ತಕ್ಕಂಥ ಗುರು ವಕ್ರ ಸ್ಥಿತಿ. ವಕ್ರ ತ್ಯಾಗವಾಗುವಲ್ಲಿವರೆಗೂ ಕೂಡ ವಕ್ರದ ಆ ಒಂದು ಫಲವೇ ಹೆಚ್ಚಾಗಿರೋದರಿಂದ ಪೂರ್ಣವಾದ ದೈವ ಬಲವೂ ಕೂಡ ಅಷ್ಟು ಕಾಣಿಸೋದಿಲ್ಲ. ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಚತುರ್ಥಾಧಿಪತಿ, ದ್ವಿತೀಯಾಧಿಪತಿಯಾದ ಎಲ್ಲ ಗ್ರಹಗಳು ಕೂಡ ವೈರುಧ್ಯ ಸ್ಥಿತಿಯಲ್ಲಿ ಇರತಕ್ಕಂಥದ್ದು. ತಾತ್ಕಾಲಿಕ ಫಲವೇ ಆದರೂ ತಾತ್ಕಾಲಿಕವಾಗಿ ಸಾಕಷ್ಟು ಸಂಕಟವನ್ನು, ಕಿರಿಕಿರಿಯನ್ನು ಕೂಡ ಕೊಡಬಹುದು. ಶಿವಾರಾಧನೆ, ಉಪಾಸನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಶಿವ ಕವಚ ಸ್ತೋತ್ರ ಪಾರಾಯಣವನ್ನು ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ನೆಮ್ಮದಿ, ಸಮಾಧಾನ ಸಿಕ್ಕತ್ತೆ. ನಿಮಗೆ ಪಠನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಪ್ರಸಂಗ ಇದ್ದಾಗ ಶ್ರವಣವನ್ನು ಮಾಡಿ, ಅರ್ಥಾತ್ ಕೇಳಿ ಸಾಕು. ಅದರಿಂದ ಕೂಡ ಸಾಕಷ್ಟು ಉತ್ತಮವಾದಂಥ ಫಲ ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ರಾಶ್ಯಾಧಿಪತಿ ಇರ್ತಕ್ಕಂಥ ಸ್ಥಿತಿ ಚೆನ್ನಾಗಿದೆ. ಕಾರಣ ಷಷ್ಠ ಸ್ಥಾನದಲ್ಲಿದ್ದಾನೆ. 6ನೇ ಮನೆಯಲ್ಲಿದ್ದರೆ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ ಅಂತ ಹೇಳುತ್ತೆ. 7 ಮತ್ತು 10ನೇ ರಾಶ್ಯಾಧಿಪತಿಯಾದ ಗುರು ನಿಮ್ಮ ರಾಶಿಗೆ ಪ್ರವೇಶ ಮಾಡಿರುವಂಥದ್ದು. 7ನೇ ರಾಶಿಯಲ್ಲಿರ್ತಕ್ಕಂಥ ಗ್ರಹಸ್ಥಿತಿ ಅದ್ಭುತವಾಗಿದೆ. ಹಾಗಾಗಿ ವ್ಯಾಪಾರಿಗಳಿಗೆ, ಯಾರು ಸ್ವಲ್ಪ ಸರ್ಕಾರಕ್ಕೆ ಸಂಬಂಧಪಟ್ಟು ವಸ್ತುಗಳನ್ನು ಪೂರೈಸ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಅಂತ ಏನಿರ್ತಾರಲ್ಲ, ಸಪ್ಲೈಯರ್ಸ್, ಸರ್ಕಾರ ವಿಷಯಗಳಿಗೆ ಅಂದರೆ ಸರ್ಕಾರಿ ಇಲಾಖೆಗಳಿಗೆ ಸಂಬಂಧಪಟ್ಟು ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರು, ವಿಶೇಷವಾಗಿ ಶುಕ್ರ ಕೂಡ ಬಂದಿದ್ದಾನೆ. ರಸ್ತೆ ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರು ಇರಬಹುದು, ಅಥವಾ ಪೌರ ಕಾರ್ಮಿಕರನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಇರಬಹುದು. ಅಂಥವರಿಗೆಲ್ಲ ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಸಾಕಷ್ಟು ಉತ್ತಮವಾಗಿದೆ. ಸಂಪಾದನೆಯಲ್ಲಿ ಕೂಡ ಚೆನ್ನಾಗಿದೆ. ಪಂಚಮಾಧಿಪತಿ ಕೂಡ ಅಲ್ಲಿ ಬಂದಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಕೂಡ ಉತ್ತಮವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಕೂಡ ವಿದ್ಯೆಯಲ್ಲಿ ಆಸಕ್ತಿ ಬರ್ತಕ್ಕಂಥ ಒಂದು ದಿನ. ಸ್ವಲ್ಪ ಮಟ್ಟಿಗೆ ಜುಗ್ಗತನ ಮಾಡಬೇಕಾಗಿ ಕೂಡ ಬರ್ತದೆ ಕೆಲವರಿಗೆ. ಆರ್ಥಿಕವಾದ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸೂಚಿಸ್ತಕ್ಕಂಥ ಒಂದು ಗ್ರಹಸ್ಥಿತಿ ಕೂಡ ಹೌದು. ಆದರೂ ಸಪ್ತಮ ಸ್ಥಿತಿ ಚೆನ್ನಾಗಿದೆ. ಉಳಿದಂತೆ ರಾಶಿಯಾಧಿಪತ್ಯವನ್ನು ನೋಡಿದರೂ ಕೂಡ ಉತ್ತಮವಾದಂಥ ಸ್ಥಿತಿ ಇದೆ. ನಿಮಗೂ ಕೂಡ ಇವತ್ತು ಶಿವಾರಾಧನೆಯನ್ನು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಿಥುನ ರಾಶಿಯವರು ಕೂಡ ಶಿವನ ಉಪಾಸನೆಯನ್ನು, ಆರಾಧನೆಯನ್ನು ಅಭಿಷೇಕ ಪೂರ್ವಕವಾಗಿ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಉತ್ತಮವಾದಂಥ ಫಲ ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಮೂಲ ನಕ್ಷತ್ರಕ್ಕೆ ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂತಹ ಚಂದ್ರನ ಪ್ರವೇಶವಾಗಿದೆ. ರಕ್ಷಣೆ ಯಾಕೆ ಅಂತಂದರೆ ಪ್ರಜಾ ಸಂರಕ್ಷಣೆ, ಗರ್ಭಾದಿಗಳ ಸಂರಕ್ಷಣೆ ಇತ್ಯಾದಿಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗ್ತಕ್ಕಂಥ ಒಂದು ದಿನ. ಕಾರಣ ನಿಮ್ಮ ಮೂಲ ನಕ್ಷತ್ರ ಏನಿದೆಯಲ್ಲ ಕರ್ಕಾಟಕ ರಾಶಿಯವರಿಗೆ, ಅಲ್ಲಿ ಚಂದ್ರ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ನಡೆಯುತ್ತೆ. ಭಾಗ್ಯಾಧಿಪತ್ಯದ ದೃಷ್ಟಿ ಕೂಡ ಇರೋದರಿಂದ ಭಾಗ್ಯೋದಯವಾಗ್ತಕ್ಕಂಥ ಕಾಲ. ತಂದೆ ಅಥವಾ ತಂದೆಯ ಸಮಾನರಾದ ಹಿರಿಯರಿಂದ ಅನುಕೂಲವಾಗ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಎಲ್ಲವೂ ಸಹ ಇದೆ. ದಶಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಕೂಡ ಅಲ್ಲಿಯೇ ಇರೋದರಿಂದ ಕರ್ಮದಲ್ಲಿ, ಉದ್ಯೋಗದಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಂಥವ್ರು, ಅಥವಾ ಭೂಮಿ ಸಂಬಂಧವಾಗಿರ್ತಕ್ಕಂಥ ಕೆಲಸ, ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಭೂಗರ್ಭಶಾಸ್ತ್ರ ಇತ್ಯಾದಿಗಳೆಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಉತ್ತಮವಾಗಿರ್ತಕ್ಕಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಹಂತ ಹಂತವಾದ ಪ್ರಗತಿ ಕಾಣುತ್ತೆ. ವೀಕೆಂಡ್ ಕೂಡ ಹೌದು. ನಾಳೆ ದಿವಸ ನಮ್ಮ ಸಂಚಿಕೆ ಇರೋದಿಲ್ವಲ್ಲ, ಹಾಗಾಗಿ ನಾಳೆ ದಿವಸಕ್ಕೂ ಕೂಡ ಸಂಬಂಧಪಟ್ಟು ಹೇಳೋದಾದರೆ ನಾಳೆಯೂ ಕೂಡ ಪೂರ್ವಾಷಾಢ ನಕ್ಷತ್ರದಲ್ಲಿ ಇರ್ತಾನೆ. ಅಲ್ಲೇ ಇರ್ತಕ್ಕಂತಹ ಚಂದ್ರ ಆಗಿರೋದ್ರಿಂದ
ಸಾಕಷ್ಟು ನೆಮ್ಮದಿಯನ್ನು ನೋಡಲಿಕ್ಕೆ ಬೇಕಾದ ಪೂರ್ಣ ಅವಕಾಶ ಕರ್ಕಾಟಕ ರಾಶಿಯವರಿಗೆ ಸಂಪೂರ್ಣವಾಗಿದೆ. ಶಿವ ಮತ್ತು ಪಾರ್ವತಿಯನ್ನು ಏಕತ್ರವಾಗಿ ಉಪಾಸನೆ ಮಾಡ್ತಕ್ಕಂಥದ್ದು, ಗೌರಿಶಂಕರ, ಉಮಾಶಂಕರ, ಪಾರ್ವತಿ ಪರಮೇಶ್ವರ ಯಾವುದಾದ್ರೂ ಒಂದು ಸ್ವರೂಪದ ಉಪಾಸನೆಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಮಾಡಿಕೊಳ್ಳಿ, ಇನ್ನಷ್ಟು ಉತ್ತಮವಾದಂಥ ಫಲವನ್ನು ಹೊಂದಬಹುದಾಗಿರುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಯಾವ ಕ್ಷೇತ್ರ ದರ್ಶನ ಆಗ್ತಾ ಇದೆ ಇವತ್ತು ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ? ಇವತ್ತು ಶನಿವಾರ ಅಲ್ವಾ? ಹೌದು. ಹಾಗಾಗಿ ನಮ್ಮ ಜನರು ಹೆಚ್ಚಾಗಿ ಶನಿವಾರ ದಿವಸ ಅಂದರೆ ರಾಮದೇವರು, ಶನಿ ಮಹಾತ್ಮನೋ, ಆಂಜನೇಯನೋ ಹೀಗೆ ಯೋಚನೆ ಮಾಡ್ತಿರ್ತಾರಲ್ಲ. ಹಾಗಾಗಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಹೋಗೋಣ ಇವತ್ತು. ಒಂದ್ಸಾರಿ ಆ ಒಂದು ಸ್ಥಳ ಮಹಾತ್ಮೆನ ಮೊದಲು ನೋಡಿಕೊಂಡು ಆಮೇಲೆ ಕ್ಷೇತ್ರಕ್ಕೆ ಬರೋಣ. ನಮ್ದು ಅದೊಂದು ಸಸ್ಪೆನ್ಸ್ ಇಡೋದಿದೆ ಅಲ್ವಾ. ಆದರೆ ಬೆಂಗಳೂರಿನ ದೇವಸ್ಥಾನ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಮತ್ತು ಉದ್ಭವ ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಘಟನೆಯನ್ನು ಕೇಳಿದ್ರೆ ಜನ ಆಶ್ಚರ್ಯ ಪಡ್ತಾರೆ, ಅಂಥ ಅದ್ಭುತ. ಇದಕ್ಕೆ ನಾವು ನೋಡಬೇಕು ಅಂತ ಬಹಳ ಹಿಂದೆ ಹೋಗ್ಬೇಕು. ಸರಿಸುಮಾರು ಅಂದಾಜಿನ ಪ್ರಕಾರ ಸುಮಾರು ಒಂದು 5,000 ವರ್ಷದ ಹಿಂದೆ ಹೋಗ್ಬೇಕು. ಆವಾಗ ಈ ದೇವಸ್ಥಾನದ ಹಿನ್ನೆಲೆ ಸಿಕ್ಕತ್ತೆ. ಏನಾಯಿತು ನಮಗೆಲ್ಲರಿಗೂ ಗೊತ್ತು, ಮಹಾಭಾರತ ಯುದ್ಧದ ಕತೆ ಗೊತ್ತು. ಆ ಅಭಿಮನ್ಯುವಿನ 13ನೇ ದಿನ ಎಲ್ಲರೂ ಸೇರ್ಕೊಂಡು ಸಂಹಾರ ಮಾಡಿದ ಕಥೆ ಗೊತ್ತು. ಆ ಅಭಿಮನ್ಯುವಿನ ಪತ್ನಿಯಾಗ ಗರ್ಭಿಣಿ ಆಗಿದ್ಲು ಅಂತ ಗೊತ್ತು. ಉತ್ತರೆ ಅವಳಿಗೊಬ್ಬ ಮಗ ಹುಟ್ಟದ ಅಂತ ಗೊತ್ತು, ಪರೀಕ್ಷಿತ. ಅವನಿಗೆ ಶಾಪ ಬಂತು, ಸರ್ಪದಂಶದಿಂದ ಸಾಯಬೇಕು ಹಾವು ಕಚ್ಚಿ ಅಂತ ಕಥೆ ಗೊತ್ತು. ಹಾಗೆ ಸತ್ತೋಗ್ತಾನಲ್ಲ ಪರೀಕ್ಷಿತ, ಅವನ ಮಗ ಜನಮೇಜಯ ಅಂತ ಇರ್ತಾನೆ ಒಬ್ಬ, ಕೇವಲ 11 ವರ್ಷದ ಹುಡುಗ ಅವನು. ಆವಾಗ ಅವನಿಗೆ ಅಧಿಕಾರಕ್ಕೆ ಬಂದು ಕೂತ ನಂತರದಲ್ಲಿ ಒಂದು ಸಾರಿ ಏನಾಗ್ಬಿಡುತ್ತೆ ಅಂತಂದರೆ, ಬಹಳ ಆನಂದವಾಗಿ ರಾಜಸೂಯ ಆಗಕ್ಕೆ ಅಶ್ವಮೇಧಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲೊಬ್ಬ ಋಷಿ ಬರ್ತಾನೆ. ಋಷಿ ಬಂದ್ಬಿಟ್ಟು ಅವನು ಹೇಳ್ತಾನೆ, ನಿನ್ನ ಅಪ್ಪನನ್ನು ಕಚ್ಚಿ ಕೊಂದಂತಹ ಸರ್ಪ ಜಾತಿಯನ್ನು ಹಾಗೆ ಬಿಟ್ಬಿಟ್ಟಿದೆಯಲ್ಲ ನೀನು, ನಿನಗೇನಾದರೂ ಬುದ್ಧಿ ಇದೆಯನಯ್ಯ? ದೊಡ್ಡದಾಗಿ ಸಂಭ್ರಮಾಚರಣೆ ಮಾಡ್ತಿದೆಯಲ್ಲ, ನೀನು ಏನು ಸೇಡು ತೀರಿಸ್ಕೊಂಡೆ ಸರ್ಪ ಜಾತಿಯ ಮೇಲೆ? ನಿಮ್ಮಪ್ಪ ಏನು ಮಹಾ ದೊಡ್ಡ ಅಪರಾಧ ಮಾಡಿದ್ದ, ತಪ್ಪು ಮಾಡಿದ್ದ ಅಂತ ಬೇಕಲ್ಲ. ಹಾಗಾದ್ರೆ ಏನು ಅದು ತಿಳ್ಕೊಳ್ಬೇಕು ಅಂತ ಹೇಳಿ ಸಂಪೂರ್ಣ ಕಥೆಯನ್ನು ಕೇಳ್ತಾನೆ. ಆಗ ಅಲ್ಲಿ ಈ ಒಂದು ಸರ್ಪದಂಶದಿಂದ ಪರೀಕ್ಷಿತ ಸತ್ತಂತಹ ಕಥೆ ಅವನಿಗೆ ಗೊತ್ತಾಗುತ್ತೆ. ಸಿಟ್ಟು ಬಂದು ಆ ಋಷಿಗಳನ್ನೇ ಮುಂದಾಗಿ ಇಟ್ಟುಕೊಂಡು ಅವನೇನು ಮಾಡ್ತಾನೆ ಅಂತಂದರೆ, ಉತ್ತಂಕ ಅಂತ ಅವನು ಋಷಿಕುಮಾರ, ಆ ಉತ್ತಂಕನನ್ನು ಆಧಾರದಲ್ಲಿ ಇಟ್ಟುಕೊಂಡು ಉತ್ತಂಕನ ಆಚಾರ್ಯತ್ವದಲ್ಲೇ ಒಂದು ಯಾಗಶಾಲೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಸರ್ಪಯಾಗ ಮಾಡ್ತಾನೆ. ಸಾವಿರಾರು ಜಾತಿಯ ಸರ್ಪಗಳು ನಾಮಾವಶೇಷವಾಗಿ ಹೋಗ್ತವೆ. ಇವತ್ತು ನಾವೇನು 200 ಜಾತಿ 300 ಜಾತಿ ಹಾವುಗಳನ್ನು ನೋಡ್ತೇವಲ್ಲ, ಸಾವಿರಾರು ಜಾತಿಗಳಿದ್ವು. ಆನೆಯ ಸೊಂಡಿಲಿನ ಆಕಾರದ ಹಾವುಗಳು, ಕುದುರೆಯ ಆಕಾರದ ಹಾವುಗಳೆಲ್ಲ ಇದ್ವಂತೆ. ಘೋರವಾದಂಥ ಹಾವುಗಳು, ದೊಡ್ಡ 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 ಹಾವುಗಳು. ಎಷ್ಟು ದೊಡ್ಡ ಯಜ್ಞಕುಂಡದಲ್ಲಿ ಧಗ 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 ಉರಿಯುವಂಥ ಬೆಂಕಿ. ಆ ಮಂತ್ರ ಹೇಳಿ ಆ ಸರ್ಪವನ್ನು ಎಳೆದ ಕೂಡಲೇ ಬಂದು ಹೋಮದ ಕುಂಡದಲ್ಲಿ ಬೀಳಬೇಕು. ಸುಟ್ಟು ಕರಕಲಾಗಿ ಹೇಳಬಾರದು, ಅಷ್ಟು ಘೋರವಾದ ಒಂದು ಯಾಗ ಮಾಡ್ತಾನೆ ಅವನು. 1000 ಗಟ್ಟಲೆ ಸರ್ಪಗಳಲ್ಲಿ ಸಂಹಾರವಾಗ್ತವೆ. ಎಲ್ಲ ಆದ ನಂತರದಲ್ಲಿ ಆಸ್ತಿಕ ಅಂತಕ್ಕಂಥ ಮಹರ್ಷಿ ಬಂದು ನಿಲ್ಲಿಸಿದ ಎಲ್ಲ ಕಥೆ ಬರ್ತದೆ. ಅದು ಬಹಳ ದೊಡ್ಡದಾಗಿದೆ, ಅಷ್ಟೆಲ್ಲ ದೀರ್ಘವಾಗಿ ಹೋಗೋದು ಬೇಡ. ಇಲ್ಲ, ಈ ದೊಡ್ಡ ಮಟ್ಟದಲ್ಲಿ ಸರ್ಪ ಹತ್ಯೆಗಳನ್ನೆಲ್ಲ ಮಾಡಿದ್ರಿಂದ ಅವನಿಗೆ ಶಾಪ ಬಂದ್ಬಿಡ್ತು. ಯಾಕೆ ಅಂತಂದ್ರೆ ಅಲ್ಲಿ ತಪ್ಪಿತಸ್ಥರು ಯಾರೂ ಇಲ್ಲ. ಒಂಥರ ಒಂದಕ್ಕೊಂದು ಸರಪಳಿ ಥರ ಅದು ಸಂಪರ್ಕ ಸಂಬಂಧ. ಆದರೂ ಕೂಡ ಇವನು ಯಾವುದೋ ಒಂದು ದ್ವೇಷದಿಂದ ಉತ್ತಂಕ, ಅದು ಒಂದು ಕಥೆ ಭಾಳ ದೊಡ್ಡದಾಗಿದೆ, ಎಲ್ಲ ಕಥೆ ಬೇಡ. ಈ ಜನಮೇಜಯನಿಗೆ ಆಮೇಲೆ ಪಶ್ಚಾತ್ತಾಪ ಆಗೋಯ್ತು, ತುಂಬ ಪಶ್ಚಾತ್ತಾಪ ಆಯಿತು, ಬೇಸರ ಆಯಿತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅಲಿತಾ ಬೆಂಗಳೂರಿಗೆ ಬಂದಂತೆ. ಇದು ನೋಡಿ ಮಜಾ. ನಮ್ಮ ಬೆಂಗಳೂರಿಗೆ ಬಂದ, ಕರ್ನಾಟಕಕ್ಕೆ ಬಂದ, ಅದರಲ್ಲೂ ನಮ್ಮ ಬಸವನಗುಡಿಗೆ ಬಂದ. ಇದು ಕಥೆ ಆಗ ಬಸವನಗುಡಿಯೂ ಇರಲಿಲ್ಲ, ಬೆಂಗಳೂರು ಇರಲಿಲ್ಲ. ಯಾಕಂದ್ರೆ 5,000 ವರ್ಷದ ಹಿಂದೆ ಜನಮೇಜಯ ಬಂದಿದ್ದಲ್ವಾ. ಈ ಪ್ರಾಂತ್ಯಕ್ಕೆ ಬಂದ. ಇದು ಆಗ ಆ ಕಾಲದಲ್ಲಿ ಇದನ್ನ ದಂಡಕಾರಣ್ಯ ಅಂತ ಕರೀತಾ ಇತ್ತು. ಹೀಗೆ ಬಂದಂತಹ ಆ ಜನಮೇಜಯ ಮಹಾರಾಜ ಈ ಸರ್ಪಹತ್ಯಾ ದೋಷವನ್ನು ಕಳ್ಕೊಳ್ಬೇಕು ಅಂತ ಹೇಳಿ ಅಗಸ್ತ್ಯರನ್ನು ಭೇಟಿ ಮಾಡ್ತಾನೆ. ಅಗಸ್ತ್ಯರು ಮತ್ತು ಜನಮೇಜಯ ಅವರಿಬ್ಬರೂ ಕೂಡ ಕೂತ್ಕೊಂಡು
ನಮ್ಮ ಬೆಂಗಳೂರಿನ ಕಾರಂಜಿ ಆಂಜನೇಯ ಅಂತ ನಾವೇನು ಇವತ್ತು ಕರಿತೇವೆ ಬಸವನಗುಡಿ, ಅಲ್ಲಿ ಒಂದು ಮಾವಿನ ಮರದ ಕೆಳಗೆ ಕೂತ್ಕೊಂಡು ಅವರಿಬ್ರು ಸಹ ಆ ಬಗ್ಗೆ ಚರ್ಚೆ ಮಾಡ್ತಾರೆ. ಆ ದೋಷವನ್ನು ಕಳ್ಕೊಳ್ಳೋದು ಹೇಗೆ ಅಂತ. ಹಾಗೆ ಅಲ್ಲಿ ಚರ್ಚೆ ಮಾಡಿದಾಗ ಅಗಸ್ತ್ಯರು ಹೇಳ್ತಾರೆ, ನೀನು ಇಲ್ಲಿ ಪರಮೇಶ್ವರನನ್ನು ಉಪಾಸನೆ ಮಾಡು, ಆ ಮೂಲಕವಾಗಿ ನಿನ್ನ ಈ ಸರ್ಪ ಶಾಪ ಅಥವಾ ಸರ್ಪ ಹತ್ಯಾ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿ 12 ವರ್ಷಗಳ ಕಾಲ ಕೂತು ಅಲ್ಲಿ ಜನಮೇಜಯ ತಪಸ್ಸು ಮಾಡ್ತಾನೆ. ಕಾರಂಜಿ ಆಂಜನೇಯನ ಸನ್ನಿಧಾನದಲ್ಲಿ ಸಮೀಪದಲ್ಲಿ. ಆಯ್ತಲ್ಲ, ಇದು ಆಗಿ ಅನೇಕ ಸಂವತ್ಸರಗಳ ನಂತರದಲ್ಲಿ ಆಂಜನೇಯ ಅಲ್ಲಿ ಸಂಚಾರಕ್ಕೆ ಬರ್ತಾನೆ. ಅವನು ಓಡಾಡ್ತಾ ಬರ್ತಿರ್ತಾನೆ, ಯಾಕೆಂದ್ರೆ ಅವನು ರಾಮಭಕ್ತ ಅಲ್ಲ, ಎಲ್ಲೆಲ್ಲೆಲ್ಲ ಪರಮಾತ್ಮನ ಸ್ಮರಣೆ ಆಗ್ತದೆಯೋ ಆ ಸಂದರ್ಭದಲ್ಲಿ ಅಂತ. ಅಗಸ್ತ್ಯರು ಆ ಕಾಲದಲ್ಲಿ ಕೂಡ ಎಷ್ಟು ಅಗಸ್ತ್ಯರ ಬಗ್ಗೆ ನಾವು ನೋಡಿದ್ರು ಕಡಿಮೆ. ಅವರು ಚಿರಂಜೀವಿ. ಅವರು ಋಷಿಮುನಿಗಳೆಲ್ಲ ಅವರು ಯೋಗ ಸಿದ್ಧಿ ಇರ್ತಕ್ಕಂಥವ್ರು. ಅವರು ಶ್ರೀರಾಮನ ಮೂರ್ತಿಯನ್ನ ಪೂಜೆ ಮಾಡ್ತಾ ಇದ್ದಂಥವ್ರು. ಬಹಳ ದೊಡ್ಡದಾಗಿದೆ ಅದು ಕತೆ, ತುಂಬಾ ಅಷ್ಟೆಲ್ಲ ವಿಸ್ತಾರವಾಗಿ ತಗೊಳಕ್ ಅವಕಾಶ ಇಲ್ಲ ನಮ್ಗೆ ಈ ಕಾರ್ಯಕ್ರಮದಲ್ಲಿ. ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ತಾ ಇದ್ದೀನಿ ಕಥೆಯನ್ನ, ಮೂಲವನ್ನ. ಹಾಗೆ ಅಗಸ್ತ್ಯರು ಪೂಜಿಸ್ತಾ ಇದ್ದಂತಹ ರಾಮಚಂದ್ರನ ಆ ಒಂದು ದರ್ಶನ ಮಾಡಬೇಕು ಅಂತ ಹೇಳಿ ಆಂಜನೇಯ ಅಪೇಕ್ಷೆ ಆಗುತ್ತೆ. ಅವರಲ್ಲಿ ತಪೋರಾಮ ವಿಗ್ರಹಗಳಿರುತ್ತೆ. ರಾಮಚಂದ್ರ ಕೈಯಾರೆ ರಾಮಚಂದ್ರ ಮುಟ್ಟಿ ಅಗಸ್ತ್ಯರಿಗೆ ಕೊಟ್ಟಿದ್ದ ವಿಗ್ರಹ ಅಂತ ಬರುತ್ತೆ, ಅದು ಇತಿಹಾಸ ನೋಡ್ಬೇಕು. ಅಂಥ ಅಗಸ್ತ್ಯರು ಪೂಜಿಸ್ತಾ ಇದ್ದಂತಹ ಜಾಗಕ್ಕೆ ಬಂದಂಥ ಆಂಜನೇಯನಿಗೆ ಆ ವಾತಾವರಣ ತುಂಬಾ ಪ್ರಿಯ ಆಗತ್ತೆ. ತನ್ನ ಪ್ರಭುವಿನ ಪೂಜೆ ಮುಗಿದ ಜಾಗ ಇದು. ತಾನು ಪ್ರಭುವನ್ನು ದರ್ಶನ ಮಾಡಿದ್ದು ಯಾವ ಸಂದರ್ಭ ಅಂತಂದ್ರೆ, ರಾಮಚಂದ್ರನ ಕಣ್ಣಿನಿಂದ ಆನಂದ ಬಾಷ್ಪ ಬಂದಂಥ ಒಂದು ಕಾಲ. ಅವನಿಗೆ ಆ ದೃಶ್ಯ ಕಣ್ಣಲ್ಲಿ ಕೂತ್ಬಿಟ್ಟಿರುತ್ತೆ ಆಂಜನೇಯನಿಗೆ. ಯಾಕೆಂತಂದ್ರೆ ಚೂಡಾಮಣಿಯನ್ನ ಹಿಂಗೆ ಹಿಡಿದು ಹಿಂಗೆ ಕೊಡ್ತಾನೆ. ಕೊಡುವಾಗ ರಾಮಚಂದ್ರ ಅದನ್ನು ತಗೊಳ್ಳುವಾಗ ಸೀತೆಯನ್ನು ನೋಡಿದಷ್ಟೇ ಖುಷಿ. 10 ತಿಂಗಳಿಂದ ನೋಡಿಲ್ಲ ಹೆಂಡತಿನ. ಆಕೆ ಚೂಡಾಮಣಿ ಅಂದ್ರೆ ಈ ಬೈತಲೆಯಲ್ಲಿ ಹಿಂಭಾಗದಲ್ಲಿ ಜಡೆ ಬುಡದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಮಣಿ ಅದು. ಅದನ್ನ ನೋಡಿದಂತಹ ರಾಮಚಂದ್ರನ ಆ ಮೂರ್ತಿ, ಆನಂದ ಬಾಷ್ಪ ಬಂದಂತಹ, ನಗು ಬಂದಂತಹ, ಸಂತೋಷಗೊಂಡಂತಹ ರಾಮನ ಆ ಮೂರ್ತಿ ನೆನಪಾಗಿ ಹಿಂಗೆ ನಿಲ್ತಾನೆ ಆಂಜನೇಯ. ಹಾಗೆ ನಿಂತವನಿಗೆ ಆ ಭಂಗಿ ನೆನಪಾಗತ್ತೆ. ಅದೇ ಭಂಗಿಯಲ್ಲಿ ಬಂಡೆಯಲ್ಲಿ ಅಂತರ್ಧಾನ ಆಗ್ಬಿಡ್ತಾನೆ. ಗುರುಗಳೇ, ನಾನು ಹೇಳೋದ್ ಕೇಳಿದೀನಿ, ಗ್ರಾಮ ದೇವತೆಗಳೆಲ್ಲ ಉತ್ಸವ ಎಲ್ಲ ಬರುತ್ತಲ್ವಾ, ಆ ಸಮಯದಲ್ಲಿ ಮನೆ ಮುಂಭಾಗಕ್ಕೆ ಬಂದಾಗ ಒಂದು ಕೋಳಿನೋ ಕುರಿನೋ ಬಲಿ ಕೊಡ್ತಾರೆ. ಆಗೇನ್ ಹೇಳ್ತಾರೆ ಗೊತ್ತಾ, ದೇವಿಗಲ್ಲ ಅವಳ ಜೊತೆಲಿರುವಂತ ಪಾಲಕರಿಗೆ, ಹಿಂಬಾಲಕರಿಗೆ ಕೊಡೋ ಅಂಥದ್ದು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ದಯಮಾಡಿ ಈ ಬಲಿ ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತು ತಿಳಿಸ್ಕೊಡಿ ಗುರುಗಳೇ. ಅನೇಕರಿಗೆ ಕಿವಿ ನಾಟಕಾಗತ್ತೆ ಮತ್ತು ಬಹಳ ದೊಡ್ಡ ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಇದು ಅಂತ ಹೇಳ್ಬಹುದು. ಏನು ಅವಳನ್ನ ಜಗನ್ಮಾತೆ ಅಂತ ಹೇಳ್ತೀರಿ, ಹಾಗಾದ್ರೆ ಎಲ್ಲ ಜೀವಿಗಳು ಅವಳ ಸಂತತಿ ಅಲ್ವಾ, ಅದನ್ನೆಲ್ಲ ಬಲಿ ಕೊಡೋದು ಎಲ್ಲ ನ್ಯಾಯ? ಕೆಲವರು ಕೇಳುವಂಥದ್ದು, ದೇವರೇ ಸೃಷ್ಟಿ ಮಾಡಿರುವಂತ ಜೀವವನ್ನ ನನಗಾಗಿ ಬಲಿ ಕೊಡಿ ಅಂತ ಯಾವ ದೇವ್ರು ಕೇಳ್ತಾರೆ, ಹಾಗೆ ಕೇಳಿದ್ರೆ ಅವ್ರ ದೇವ್ರ ಅನ್ನೋ ಒಂದು ಪ್ರಶ್ನೆ ಬಹಳ ಮಂದಿ ಕೇಳೋದು. ಇಲ್ಲಿ ಒಂದು ವಿಚಾರ ನಾವು ಮರಿಬಾರ್ದು. ಯಜ್ಞದಲ್ಲಿ ಬಲಿ ಒಂದು ಕಾನ್ಸೆಪ್ಟ್ ಆರಂಭದಲ್ಲಿ ಬಂದಿತ್ತು. ಯಜ್ಞಾರ್ಥಂ ಬಲಿಯ ಸೃಷ್ಟ ಸ್ವಯಮೇವ ಸ್ವಯಂಭುವ ತಸ್ತ್ವಾಂ ಘಾತಯಾಮ್ಯದ್ಯ ತಸ್ಮಾದ್ ಯಜ್ಞೇ ವಧೋ ಅವಧಃ. ಯಜ್ಞದಲ್ಲಿ ಪ್ರಾಣಿ ಬಲಿ ಅಥವಾ ವಧೆ ಅಂತಕ್ಕಂಥದ್ದು ವಧೆ ಅಲ್ಲ, ಅದು ದೇವತೆಗಳಿಗೆ ಯಜ್ಞದಲ್ಲಿ ಕೊಡ್ತಕ್ಕಂಥದ್ದು ಅಂತ. ಇದನ್ನು ಎಷ್ಟೋ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡು, ಇಲ್ಲಿ ಏನಾಗಿದೆ ಅಂದ್ರೆ, ಕ್ಷತ್ರಿಯರು ರಾಜಸೂಯಾದಿ ಮಹಾಯಜ್ಞಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣಿ ಬಲಿಯನ್ನು ಕೊಟ್ಟು ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಿದ್ರು. ಕಾರಣ ಏನು ಅಂತಂದ್ರೆ, ಮಾಂಸಾಹಾರದ ಅನಿವಾರ್ಯತೆ ಯಾಕೆ ಅಂದ್ರೆ, ಒಂದು ಉಗ್ರತೆಯು, ಒಂದು ಕ್ರೂರತೆಯು, ಒಂದು ಸಾಧನೆ ಮಾಡುವಂತಹ ಹಠವು ಬೇಕು ಅನ್ನುವಂಥ ಒಂದು ಭಾವನೆ ಅಲ್ಲಿದ್ದಿತ್ತು. ಹಾಗಾಗಿ ಅವರು ಕಾಠಿಣ್ಯವಾಗಿರ್ತಕ್ಕಂಥ ಮನಸ್ಸನ್ನ, ಕ್ರೂರವಾದ ಮನಸ್ಸಿಲ್ಲದೆ ಶತ್ರುಗಳ ಮೇಲೆ ಖಡ್ಗವನ್ನು ಹೇಗೆ ಬೀಸ್ತಾನೆ ಒಬ್ಬ ರಾಜ, ಆ ಒಂದು ಕ್ರೂರ ಭಾವನೆ ಅವನಲ್ಲಿ ಬರಬೇಕು. ರಾಜ್ಯ ಸಂರಕ್ಷಣೆಗಾಗಿ ಮತ್ತು ಕಳ್ಳಕಾಕರನ್ನ ದಂಡಿಸಬೇಕು ಅಂದ್ರೆ ಆ ಒಂದು ಕ್ರೂರತೆ ಅಥವಾ ಕ್ರೌರ್ಯ ರಾಜರಲ್ಲಿ ಅನಿವಾರ್ಯ.
ಹಾಗಾಗಿ ರಜೋಗುಣ ಅದಿರೋದಕ್ಕಾಗಿ ಅವರನ್ನು ರಾಜರು ಅಂತ ಕರೆಯೋದು. ಹಾಗಾಗಿ ಆ ಭಾವನೆ ಬರಲಿ ಅನ್ನುವಂಥ ಕಾರಣದಿಂದ ಅವರಿಗೆ ಮಾಂಸಾಹಾರದ ಒಂದು ಅವಕಾಶವನ್ನು ಕೊಡ್ತು ಶಾಸ್ತ್ರ. ಹಾಗೆ ತಿನ್ನುವಂಥ ಆಹಾರವನ್ನು ದೈವದ ಮುಂದೆ ಯದನ್ನಂ ಮಾನವೋ ಭುಂಕ್ತೆ ತದನ್ನಂ ತಸ್ಯ ದೇವತಾ ಅಂತ ಶಾಸ್ತ್ರಕಾರರು ಹೇಳೋ ಮಾತು. ನೀನು ತಿನ್ನುವಂಥ ಆಹಾರವನ್ನು ದೈವದ ಮುಂದೆ ಇಡು. ನಾ ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಆಹಾರಕ್ಕೆ 4 ಸ್ವಭಾವ ಇರ್ತದೆ, ದೋಷ ಇರ್ತದೆ, ಸಂಗ್ರಹ ದೋಷ, ಸ್ವಭಾವ ದೋಷ, ಹಾಗೆ ನಿರ್ಮಾಣ ದೋಷ, ಅಳೆಲ್ಲ ದೋಷಗಳಿರುತ್ತೆ ಅಂತ ಹೇಳಿದ್ದೆ. ಅದನ್ನು ಆ ಸಂಚಿಕೆ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಆ ದೋಷದ ಪರಿಮಾರ್ಜನೆಗೋಸ್ಕರವಾಗಿ ತಿನ್ನುವ ಆಹಾರವನ್ನು ದೇವರಿಗೆ ಅರ್ಪಣೆ ಮಾಡಿ ಆ ನಂತರ ತಿನ್ನುವಂಥ ಕ್ರಮ ಬಂದಿದ್ದು. ಆದ್ದರಿಂದ ರಾಜರು ಮಾಂಸಾಹಾರವನ್ನು ತಿಂತಾ ಇದ್ದಂಥ ಕಾಲವಾಗಿದ್ದರಿಂದ ಅವರು ತಾನು ತಿನ್ನುವ ಆಹಾರವನ್ನು ದೇವತಾರ್ಪಣೆ ಮಾಡಿ ತಿಂತಾ ಇದ್ರು. ಹಾಗಾಗಿ ದೇವತೆಗಳಿಗೆ ಇಲ್ಲಿ ಭಾವನೆ. ಹೌದು. ಈಗ ಹಾಗಿದ್ರೆ ರಾಮರು ಹಾಗೆ ಕೃಷ್ಣರು ಎಲ್ಲರೂ ಕೂಡ ಮಾಂಸಾಹಾರ ತಿಂದಿದ್ರು ಅನ್ನೋದಕ್ಕೆ ಸಾಕ್ಷಿ ಉಂಟು. ಕೃಷ್ಣ ತಿಂದಿದ್ದಕ್ಕೆ ಸಾಕ್ಷಿಗಳಿಲ್ಲ, ಆದ್ರೆ ರಾಮ ತಿಂದಿದ್ದಕ್ಕೆ ಸಾಕ್ಷಿ ಉಂಟು. ಕಾರಣ ಏನು ಅಂತಂದ್ರೆ ಅವರು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ನಾವು ಒಂದು ವಿಷಯ ಗಮನಿಸಬೇಕು, ಕಾಡಿನಲ್ಲಿ ಕೆಲವು ಕಾಲದಲ್ಲಿ ಗಡ್ಡೆ ಗೆಣಸು, ಹೂವು, ಹಣ್ಣು ಇತ್ಯಾದಿಗಳು ಸಿಗೋದಿಲ್ಲ. ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಮತ್ತೆ ಇನ್ನೊಂದು ಏನಂತಂದ್ರೆ ಶರೀರದಲ್ಲಿ ಯೋಗಿಗಳಿಗೆ ಮಾತ್ರ ತಿಂಗಳುಗಟ್ಟಲೆ ಬೇಕಾದ್ರೂ ಉಪವಾಸ ಇರೋ ಸಾಮರ್ಥ್ಯ ಇರ್ತಿತ್ತು. ವಾಯು ಸೇವನೆ ಅಷ್ಟನ್ನೇ ಮಾಡ್ಕೊಂಡು 6 ತಿಂಗಳು, ವರ್ಷ ಅಲ್ಲ ವರ್ಷಗಟ್ಟಲೆ. ವಿಶ್ವಾಮಿತ್ರ 100 ವರ್ಷ ತಪಸ್ಸು ಮಾಡಿದ ನಿರಾಹಾರಿಯಾಗಿ ಅಂತ ಬರುತ್ತೆ. ಹಾಗಾಗಿ ಆ ಸಾಮರ್ಥ್ಯ ಸಾಧನೆ ಮಾಡಿದವರಿಗೆ ಇರ್ತಿತ್ತು. ಸಹಜ ಸ್ಥಿತಿಯಲ್ಲಿ ವನವಾಸಕ್ಕೆ ಬಂದಿರತಕ್ಕಂತಹ ರಾಜಕುಮಾರರು ಮಾಂಸಾಹಾರದ ಅಧಿಕಾರ ಇದ್ದ ಕುಟುಂಬ ಅಥವಾ ಕುಲದಲ್ಲಿ ಹುಟ್ಟಿದವರಾದ್ರಿಂದ ಶ್ರೀರಾಮಚಂದ್ರ ಜಿಂಕೆಯನ್ನು ಬೇಟೆ ಮಾಡಿದ. ಅದರ ಅತ್ಯಂತ ಕೇಳಿದ್ರು ನಾನು ಹೇಳೋದಿದ್ದನ್ನೇ ಉಂಟು, ಇದ್ದಿದ್ದನ್ನು ಒಪ್ಕೊಳ್ಬೇಕಾದ್ರ. ಜಿಂಕೆಯನ್ನು ಬೇಟೆ ಆಡದ ಅದರ ಅತ್ಯಂತ ಮೃದುವಾಗಿರ್ತಕ್ಕಂಥ ಒಂದು ಮಾಂಸ ಭಾಗವನ್ನು ಬಾಣದ ತುದಿಗೆ ಚುಚ್ಚಿ ಬೆಂಕಿಯಲ್ಲಿ ಸುಟ್ಟು ಅದನ್ನ ಮೆದುವಾಗಿ ಬೇಯಿಸಿ ಸೀತೆಗೆ ತಿನ್ನಿಸಿದ. ಇದು ದೊಡ್ಡ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ರಾಜ್ಕುಮಾರ್ ಅವ್ರಿಗೆ ತಿನ್ನೋ ಅಧಿಕಾರ ಇದೆ, ತಿಂದಿದ್ದಾರೆ. ಅದನ್ನ ಯಾಕೆ ನೀವು ಆ ಥರ ಯೋಚನೆ ಮಾಡ್ತೀರಿ? ರಾಜರಿಗೆ ತಿನ್ನುವ ಅಧಿಕಾರ ಇತ್ತು, ಅನಿವಾರ್ಯ. ಕಾಡಿನಲ್ಲಿ ಆ ಕಾಲದಲ್ಲಿ ಸಿಕ್ಕದೇ ಇದ್ದಂತಹ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ಲಿಕ್ಕೆ ಅವಕಾಶ ಇತ್ತು. ಎಲ್ಲಾ ಪ್ರಾಣಿಗಳನ್ನ ತಿನ್ಲಿಕ್ಕೆ ಅವಕಾಶ ಇರಲಿಲ್ಲ. ಶಾಖಾಮೃಗ ಶಾಸ್ತ್ರಗಣೆ ನಿಷಿದ್ಧ ಅಂತೇಳಿ ಮೇಲೆ ಹಾರ್ತಕ್ಕಂಥ ಪಕ್ಷಿಗಳನ್ನು ಪ್ರಾಣಿಗಳನ್ನು ತಿನ್ಲಿಕ್ಕೆ ಅವಕಾಶ ಇಲ್ಲ. ಶಾಖಾಮೃಗ ಅಂದ್ರೆ ಮರದ ಕೊಂಬೆಯ ಮೇಲೆ ಕೂತು ಕೊಂಬೆಯಿಂದ ಕೊಂಬೆಗೆ ಹಾರ್ತಕ್ಕಂಥ ಯಾವುದೇ ಜೀವಗಳನ್ನ ತಿನ್ಲಿಕ್ಕೆ ಅವಕಾಶ ಇಲ್ಲ. ಸಮಗೊರಸಿನ ಪ್ರಾಣಿಗಳನ್ನು ತಿನ್ನಬಹುದೇ ಹೊರತು ಏಕಗೊರಸಿನ ಪ್ರಾಣಿಗಳನ್ನು ತಿನ್ನುವಂತೆ ಇಲ್ಲ. ಹೀಗೆಲ್ಲ ಅದಕ್ಕೆ ಬೇಕಾದಷ್ಟೆಲ್ಲ ಅದಕ್ಕೆ ಕಂಡೀಷನ್ಸ್ಗಳು ಇದಾವೆ. ಇರಲಿ, ಒಟ್ಟಾರೆ ಈ ರೀತಿಯಾಗಿ ಮನುಷ್ಯ ತಾನು ತಿನ್ನುವ ಆಹಾರವನ್ನ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಬೇಕು ಅನ್ನೋದು ಇದ್ದಿದ್ದರಿಂದ ಮಾಂಸಾಹಾರವನ್ನ ದೇವತೆಗಳಿಗೆ ಇಡಬೇಕು ಅಂತಕ್ಕಂಥದ್ದು ಬಂತೆ ಹೊರತು ದೇವರಿಗೆ ಇಲ್ಲ, ಖಂಡಿತ ಇಲ್ಲ. ದೇವರಿಗೆ ಇದು ನೀವು ಹೇಳಿಸಿರುವಷ್ಟು ಹೇಳಿಸ್ತಾ ಇದ್ರು ಸತ್ಯ ಸತ್ಯವೇ. ಯಾರೆಲ್ಲರಿಗೆ ಮನಸ್ಸಿಗೆ ದೇವರಿಗೆ ಪ್ರೀತಿಯಾಗಲಿ ಅಥವಾ ನನ್ನದು ಯಾವುದೋ ಒಂದು ಕಾರ್ಯಸಿದ್ಧಿಯಾಗಲಿ ಅನ್ನುವ ಕಾರಣದಿಂದ ದೇವಿಗೆ ಪ್ರಾಣಿಯ ಬಲಿಯನ್ನು ಕೊಡ್ತಕ್ಕಂತಹದ್ದು ಅಪರಾಧ. ಇದು ಘಂಟಾಘೋಷವಾಗಿ ನಾನು ಹೇಳ್ತೀನಿ. ನನ್ನ ಮಗಳಿಗೆ ಅಥವಾ ಮಗನ್ಗೆ ಮದ್ವೆ ಆಗಿಲ್ಲ, ನಾನು ಹೀಗೆ ಬಲಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಳ್ಳೋದು, ಕುರಿನೋ ಕೋಳಿನೋ ದೇವ್ರ ಹೆಸರಲ್ಲಿ ಬಿಡೋದು, ಸೊ ದೇವ್ರಿಗೆ ಬಿಟ್ಟಿದೀವಿ ಅಂತ ಹೇಳ್ತಿರ್ತಾರಲ್ಲ ಗುರುಗಳೇ. ದೇವ್ರಿಗೆ ಬಿಟ್ಟಿದೀವಿ, ಆಮೇಲೆ ತಿನ್ಕೊಂಡು ನಾವು ದೇವ್ರ ಹೆಸರಲ್ಲಿ ಮಟ್ಟ ಹೊಡಿತೀವಿ ಅಂತೇಳಿ. ವಾಸ್ತವಾಂಶ ಯಜ್ಞದಲ್ಲಿ ಬಲಿಯ ಒಂದು ವ್ಯವಸ್ಥೆ ಬಂದಿರೋದಕ್ಕೆ ಕಾರಣ ಅಲ್ಲಿ ಕೊಡ್ತಕ್ಕಂತಹದ್ದು ಮೇಕೆ ಬಲಿ ಕೊಡ್ತಕ್ಕಂಥದ್ದು. ಯಾಕೆ? ಅದು ಮೇ ಅನ್ನುವಂಥ ಒಂದು ಮಮಕಾರದ ಸೂಚಕವಾಗಿ ಕೂಗ್ತದೆ ಅಂತ ಹೇಳಿ ಅದನ್ನು ಹೇಳ್ತಕ್ಕಂಥದ್ದು. ಯಜ್ಞಾರ್ಥಂ ಬಲಿಯ ಶ್ರೇಷ್ಠ, ಅದು ತಪ್ಪು ಕಲ್ಪನೆಯ. ವಾಸ್ತವಾಂಶ ಅಲ್ಲಿ ಏನು ಹೇಳ್ತದೆ? ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ. ವೇದದಲ್ಲಿರೋ ಮಾತು ಇದು, ನಾನು ಮಾತಲ್ಲ. ಯಾರು ವಿರೋಧ ಮಾಡೋರಿದ್ರೆ ಮಾಡ್ಕೊಳ್ಳಿ, ವೇದದ ಆಧಾರ ಕೊಡ್ತೀನಿ ನಾನು. ಅದನ್ನು ವಿರೋಧಿಸೋದು ಮಾಡ್ಕೊಳ್ಳಿ. ಅದರಲ್ಲಿ ಏನು ಹೇಳ್ತಾರೆ? ಮನ್ಯು ಪಶುಸ್ತಪೋಗ್ನಿರ್ದಮಶ್ಯಮಯಿತ ಅಂತ ಬರುತ್ತೆ ಮಂತ್ರ. ಮನ್ಯು ಪಶು, ಪಶು ಅಂದ್ರೆ ಯಾವುದು ಬಲಿ ಕೊಡ್ತಕ್ಕಂಥ ಪ್ರಾಣಿ ಇದೆಯೋ ಅದು ಯಾವುದು? ಮನ್ಯು. ನಿನ್ನ ಕೋಪವೆಂಬ ಪ್ರಾಣಿಯನ್ನ ಬಲಿ ಕೊಡು ಅಂತ ಹೇಳ್ತದೆ ಯಜ್ಞಕ್ಕೆ. ಯಾವ್ದನ್ನ ಬಲಿ ಕೊಡ್ತಿದೀವಿ ನಾವು? ಅಜಾಪುತ್ರಂ ಬಲಿನ್ ದದ್ಯಾತ್ ದೈವೋ ದುರ್ಬಲ ಘಾತಕ ಅಂತ ಹೇಳ್ತಾರೆ ಚಾರ್ವಾಕರು ಋಷಿಗಳು. ಪಾಪ ಅದಕ್ಕೆ ಏನು ಗೊತ್ತಾಗತ್ತೆ? ಮೇಕೆ
ಅದಕ್ಕಾಗಿ ದೊಡ್ಡದಾಗಿ ಬಲಿ ಕೊಡ್ತಾರೆ. ವ್ಯಾಘ್ರನ್ನೈವ ಗಜನ್ನೈವ ಸಿಂಹನ್ನೈವ ಚ ನೈವ ಚ. ಹುಲಿನ ಬಲಿ ಕೊಡ್ತೀರೇನು, ಸಿಂಹನ್ ಬಲಿ ಕೊಡ್ತೀರೇನು? ಆಗಲ್ಲ. ಪಾಪ ಏನೂ ಮಾಡೋಕ್ಕಾಗೋದಿಲ್ವಲ್ಲ, ಮೇಕೆ ಅದನ್ನ ತಗೊಂಡು ಬಲಿ ಕೊಡ್ತಿರ್ತಾನೆ ನೀವು ಅಂಥೇಳಿ ಚಾರ್ವಾಕರು ಹೇಳೋ ಮಾತು. ಹಾಗಾಗಿ ಮುಖ್ಯವಾಗಿ ಪ್ರಾಣಿ ಬಲಿಯನ್ನು ಒಂದು ಹಂತದಲ್ಲಿ, ಅದರಲ್ಲೂ ಕಲಿಯುಗದಲ್ಲಿ ಯಜ್ಞದಲ್ಲೂ ಪ್ರಾಣಿ ಬಲಿಯನ್ನು ಮಾಡಕೂಡ್ದು ಅಂತಿದೆ. ಹಾಗಾಗಿ ಯಜ್ಞದಲ್ಲಿ ಕೂಡ ಪ್ರಾಣಿ ಬಲಿ ನಿಷೇಧ. ಕಲಿಯುಗದಲ್ಲಿ ದೈವಕ್ಕೋಸ್ಕರವಾಗಿ ದೇವರ ಹೆಸರನ್ನು ಹೇಳ್ಕೊಂಡು ಬಲಿ ಕೊಡೋದು ಕೂಡ ಸರಿ ಅಲ್ಲ. ನಾವು ತಿನ್ನಲಿಕ್ಕೋಸ್ಕರವಾಗಿ ನಾವು ತಿನ್ನುವಂಥ ಸಂದರ್ಭದಲ್ಲಿ ಅದನ್ನು ದೈವದ ಮುಂದೆ ಇಡಬೇಕು ಅನ್ನುವ ಕಾನ್ಸೆಪ್ಟೇ ಸತ್ಯ. ಅದು ನನ್ನಿಷ್ಟ, ನಾನು ಮಾಂಸಾಹಾರ ತಿಂತೇನೆ ಅಂತೇಳಿ ಅವನಾರು ಹೇಳಿದರೆ ತಿನ್ನಪ್ಪ, ಖಂಡಿತ ಅದಕ್ಕೆ ಶಾಸ್ತ್ರದಲ್ಲಿ ವಿರೋಧ ಇಲ್ಲ. ನೀನು ತಿನ್ನು ಮಾಂಸ. ಅದನ್ನ ಇನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದವ್ರಿಗೆ ಹೊಳೆಯುತ್ತೆ. ಅದು ಮಾಂಸ ತಿನ್ನುವ ವಿಚಾರದಲ್ಲಿ ನನ್ನ ವಿರೋಧ ಇಲ್ಲ. ಹಾಗೆ ತಿನ್ನೋದಕ್ಕಿಂತ ಮೊದಲು ಅದನ್ನು ದೇವರ ಮುಂದೆ ಇಟ್ಟು ತಿಂತೇನೆ ನಾನು ತಿನ್ನುವ ಆಹಾರವನ್ನ, ಅದಕ್ಕೂ ನನ್ನ ವಿರೋಧ ಇಲ್ಲ. ಆದರೆ ದೇವರ ತೃಪ್ತಿಗಾಗಿ ಬೆಲೆ ಕೊಡ್ತೇನೆ ನಾನು ಅಂತ ಹೇಳೋದಕ್ಕೆ ನನ್ನ ವಿರೋಧ ಉಂಟು. ಇಷ್ಟು ಸತ್ಯ. ಹಾಗಾಗಿ ಇನ್ ಮುಂದೆ ಯಾರಾದ್ರೂ ನಮ್ಮನ್ನ ಪ್ರಶ್ನಿಸಿದ್ರೆ ಈ ಆಚಾರ ವಿಚಾರ ವಿಭಾಗದಲ್ಲಿ ಇಂತಹ ಒಂದು ಪ್ರಶ್ನೆಗಳನ್ನ ನಾನು ಯಾಕೆ ಕೇಳ್ತೀನಿ, ಒಂದೊಂದ್ಸರಿ ಅನ್ಸ್ಬಹುದು ಗುರುಗಳಿಗೆ ಇದು ಕಾಂಟ್ರವರ್ಷಿಯಲ್ ಅಂದ್ರೂ ಕೂಡ ಸರಿಯಾದ ವ್ಯಕ್ತಿಯಿಂದ ಸರಿಯಾದ ವಿಚಾರ ಬರ್ಬೇಕು. ಯಾರಾದ್ರೂ ನಿಮ್ಗೆ ಈ ವಿಚಾರದ ಕುರಿತಾಗಿ ಏನಪ್ಪ ನಿಮ್ ಹಿಂದೂಗಳು ನೋಡು ದೇವರೇ ಬಲಿ ತಗೋತಾನೆ ಅಂತ ಕುಹಕವಾಡ್ದಾಗ ನಮಗೂ ಉತ್ತರ ನೀಡೋದಕ್ಕೆ ವಿಚಾರ ತಿಳಿದಿರ್ಬೇಕಲ್ವಾ? ಆ ಕಾರಣಕ್ಕಷ್ಟೇ ನಾನು ಈ ಪ್ರಶ್ನೆಯನ್ನ ಕೇಳಿದೆ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಬಿತ್ತರಿಸೋ ಉದ್ದೇಶ. ಗುರುಗಳೇ, ಇವತ್ತು ನೀವು ಕಾರಂಜಿ ಆಂಜನೇಯ ಅಂದ ಕೂಡಲೇ ನಂಗೆ ಬಹಳಾನೇ ಖುಷಿ ಅನಿಸ್ತು. ಯಾಕಂದ್ರೆ ನಾನು ಅಲ್ಲೇ ಪಕ್ಕದಲ್ಲೇ BMS ಕಾಲೇಜ್ ಫಾರ್ ವಿಮೆನ್ ಅಲ್ಲಿ ಓದ್ತಾ ಇದ್ದಿದ್ದು. ಆಗಾಗ ದೇವಸ್ಥಾನಕ್ಕೆ ಹೋದಾಗ ನನ್ಗೆ ಅನ್ಸೋದು ಇಲ್ಲಿ ಏನೋ ಒಂಥರ ಆರಾ ತುಂಬಾ ಚೆನ್ನಾಗಿದೆ. ನಿಜಕ್ಕೂ ನಿಮ್ಗೆ ಮನಸ್ಸಲ್ಲಿ ಏನೋ ಒಂಥರ ಚಂಚಲತೆಯ ಭಾವ, ಏನೋ ಬೇಜಾರಿದೆ. ಹಾಗೆ ಅಂದಾಗ ಬಸವನಗುಡಿಯ ಈ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಸುಮ್ನೆ ಕೂತ್ ಬನ್ನಿ, ದೇವಸ್ಥಾನ ಕ್ಲೋಸ್ ಇದ್ರು ಕೂಡ ಅಲ್ವಾ ಗುರುಗಳ, ಅದೆಲ್ಲ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಡೆವಲಪ್ ಆಗಿದ್ರು ಕೂಡ ಆ ಜಾಗದಲ್ಲಿ ಏನೋ ಇದೆ. ಹಾಗಿದ್ರೆ ಆ ಪಾಸಿಟಿವಿಟಿ ಅನ್ನೋ ಫೀಲ್ ನಮ್ಗೆ ಸಿಕ್ಕಿದೆ, ಹೋದವ್ರಿಗೆಲ್ಲ ಅನ್ಸೇ ಇರತ್ತೆ ಅಲ್ಲ ಗುರುಗಳ. ಬಹಳ ಅದ್ಭುತವಾದ ವಾತಾವರಣ. ಅಲ್ಲಿ ಏನ್ ದೋಷ ಪರಿಹಾರ ಮಾಡ್ಕೊಳ್ಬಹುದು, ಇದು ಬಹಳ ಮುಖ್ಯ. ಯಾಕೆಂದ್ರೆ ಕಥೆ ಅರ್ಧಕ್ಕೆ ನಿಂತಿತ್ತವ, ಪೂರ್ಣ ಆಗಿರ್ಲಿಲ್ಲ ಅಲ್ವಾ? ಹಾಗೆ ಅಗಸ್ತ್ಯರು ಆರಾಧನೆ ಮಾಡಿರ್ತಕ್ಕಂತಹ ಜಾಗ ಅದು. ಅಲ್ಲಿ ಬರ್ತಾನೆ, ಬಂದಂತ ಆಂಜನೇಯನಿಗೆ ಎಲ್ಲ ನೆನಪಾಗತ್ತೆ. ನೆನಪಾದ ನಂತರದಲ್ಲಿ ಅವನೇನ್ ಮಾಡ್ತಾನೆ ಅಲ್ಲಿ ಅಂತಂದ್ರೆ ಅಂತರ್ಧಾನನಾಗ್ತಾನೆ. ಯಾವ ಭಂಗಿಯಲ್ಲಿ ರಾಮಚಂದ್ರನ ಮುಂದೆ ತಾನು ನಿಂತಿದ್ದೆ ಅನ್ನೋದು ನೆನೆಸ್ಕೊಳ್ತಾನೆ. ಅಗಸ್ತ್ಯರು ಕೂತ ಜಾಗ, ರಾಮಚಂದ್ರನ ಪೂಜೆ ಆದ ಜಾಗ. ಹಾಗೆ ಅವನಿಗೆ ಆ ಭಾವ ಬಂದಾಗ ಆ ಭಂಗಿಗೆ ಹಿಂಗೆ ಬರ್ತಾನೆ, ಬಂದನು ಹಾಗೆಯೇ ಅಂತರ್ಧಾನನಾಗ್ತಾನೆ. ಯಥಾವತ್ತು ಪ್ರಕೃತಿ ಅದನ್ನ, ಪ್ರತಿಯೊಂದು ಘಟನೆಯನ್ನ ಪ್ರಕೃತಿ ಗಮನಿಸುತ್ತೆ ಮತ್ತು ಆ ಒಂದು ಭಾವ ಅಂತಕ್ಕಂಥದ್ದು ಅಲ್ಲಿ ಮೂಡುತ್ತೆ. ಆ ಬಂಡೆಯಲ್ಲಿ ಆ ಒಂದು ಆಕಾರ ಅಂತಕ್ಕಂಥದ್ದು ಒಡಮೂಡ್ಲಿಕ್ಕೆ ಆರಂಭ ಆಗತ್ತೆ. ಆಂಜನೇಯನ ಭಾವ ಅಂತಕ್ಕಂಥದ್ದು, ವಾಯುಪುತ್ರ ಅಲ್ವಾ ಅವನು, ಗಾಳಿಯ ಸಂಚಾರದಿಂದಲೇ ಆ ಒಂದು ರೂಪದ ಆಕಾರ ಅಲ್ಲಿ ಕಾಣಿಸ್ಕೊಳ್ಳತ್ತೆ. ನಾವು ಬರ್ದು ಹೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಒಂದು ವಿಚಾರವನ್ನ, ಇದು ಇಲ್ಲಿ ಅಷ್ಟು ಪ್ರಸ್ತುತ ಅಲ್ಲದಿದ್ರು ಕೂಡ ನಾ ಹೇಳ್ತಾ ಇದೀನಿ. ಅಂದ್ರೆ ಹೇಗೆ ಪ್ರಕೃತಿ ಜಾಗೃತ, ನಮ್ಮ ಋಷಿ ಮುನಿಗಳು ಈಗ್ಲೂ ಹೇಗೆ ಜಾಗೃತ ಅಂತ ಹೇಳೋದಕ್ಕೆ ಅಗಸ್ತ್ಯರ ಹೆಸರಿನಲ್ಲಿ ಒಂದು ವಿದ್ಯಾಸಂಸ್ಥೆ ಇದೆ. ಆ ವಿದ್ಯಾಸಂಸ್ಥೆಯವರು ಅಗಸ್ತ್ಯರ ಜನ್ಮ ನಕ್ಷತ್ರದ ದಿನದಂದು ಪ್ರತಿ ತಿಂಗಳು ಶತಭಿಷಾನ ಗುರುಗಳು, ಆ ದಿನದಂದು ಅವರು ಪ್ರತಿ ತಿಂಗಳು ಪೂಜೆಯನ್ನ ನೆರವೇರಿಸ್ತಾರೆ, ಹೋಮವನ್ನ ಮಾಡಿಸ್ತಾರೆ. ಇದು ಸತ್ಯವಾಗಿ ನಡೆದಿರುವಂತಹ ಘಟನೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನಿಮ್ಮ ಭಾವಕ್ಕೆ ಬಿಟ್ಟಿದ್ದು. ಪೂಜೆಯನ್ನ ಮಾಡಿಸೋ, ಹೋಮವನ್ನ ಮಾಡಿಸಿರುವಂತ ಸಂದರ್ಭದಲ್ಲಿ ಒಂದು ಮಂಡಲವನ್ನ ಹಾಕ್ತಾರಲ್ಲ ಗುರುಗಳೇ, ಮಂಡಲ ಹಾಕಿರಿ ಎಲ್ಲಾ ಜನ ಅಲ್ಲೇ ಇದ್ದಾರೆ. ಹೀಗೆ ಕೂತಿದ್ದವನ್ನ ಸ್ವಲ್ಪ ಈ ಕಡೆಗೆ ತಿರ್ಕೊಂಡು ಕೂತ್ಕೊಳ್ಳಿ ಅಂತೇನೋ ಅವ್ರು ಹೇಳಿದ್ದಾರೆ ಗುರುಗಳೇ. ಹೀಗಿಂದ ಹೀಗೆ ಶಿಫ್ಟ್ ಮಾಡೋ ಅಷ್ಟರಲ್ಲಿ ಇಷ್ಟಿಷ್ಟುದ್ದದ ಪಾದಗಳು ಹೀಗೆ ಬಂದು ಹೀಗೆ ಹೋಗಿದೆ. CC ಕ್ಯಾಮ್ರಾ ಎಲ್ಲ ಫುಲ್ ಚೆಕ್ ಮಾಡಿದ್ದಾರೆ, ಯಾವುದೂ ಸುಳಿವಿಲ್ಲ. ನನಗೆ ತಕ್ಷಣ ಅನ್ಸಿದ್ದು, ದೊಡ್ಡ ದೊಡ್ಡ ಪಾದ ಅಂದ್ರೆ ಅಗಸ್ತ್ಯರನ್ನ ಹೇಗೆ ವಿಶ್ಲೇಷಣೆ ಮಾಡಲಾಗಿದೆ, ಕುಬ್ಜ ದೊಡ್ಡ ದೊಡ್ಡ ಪಾದವಿರುವಂತಹ ವ್ಯಕ್ತಿ ಅಂತ ಹೇಳಲಾಗುತ್ತೆ. ಅಂದ್ರೆ ಅವರಷ್ಟು ಜಾಗೃತನ, ಅಂದ್ರೆ ಅಗಸ್ತ್ಯ ನಾಡಿ ಮುಖೇನವೇ
ಬಂದಿದ್ದಂತೆ. ಹೀಗೆ ನೀವು ಕಾಲೇಜ್ ಎಲ್ಲ ಸ್ಕೂಲ್ ಪ್ರಾರಂಭ ಮಾಡಿ ಸಂಸ್ಕಾರ ಕೊಡಿ ಅಂತ ಬಹಳ ನಂಬುವಂತ ದಂಪತಿಗಳು ಅವರಿಬ್ರು ಅಗಸ್ತ್ಯರನ್ನ. ಎಷ್ಟು ಮಿರಾಕಲ್ ಗೊತ್ತಾ ಗುರುಗಳೇ, ಅದ್ರ ನಂಬುದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಂಬಿಕೆ ಒಂದು ಅನುಭವ ಒಂದೇನು ಗೊತ್ತಾ, ನಿಮ್ಗೊಂದು ವಿಚಾರ ಹೇಳ್ತೀನಿ. ನಾವು ಶಾರೀರಿಕವಾಗಿ ಪ್ರಪಂಚವನ್ನ ನೋಡ್ತಾ ಹೋದ್ರೆ ಈ ಶಾರೀರಿಕವಾದ ಭೌತಿಕ ಪ್ರಪಂಚ, ಈ ಫಿಸಿಕಲ್ ವರ್ಲ್ಡ್ ಅಂತ ಏನು ಹೇಳ್ತೀವಲ್ಲ, ಇದನ್ನ ಈ ದೃಷ್ಟಿಯಲ್ಲಿ ಅಷ್ಟೇ ನೋಡ್ತಾ ಹೋದ್ರೆ ಇಲ್ಲಿ ಏನೂ ಇಲ್ಲ, ನಥಿಂಗ್. ಒಂದ್ ದಿವಸ ನಾಶ ಆಗ್ತಕ್ಕಂಥದ್ದು ಅಷ್ಟೇ ಬಿಟ್ರೆ, ಒಂದ್ಸರಿ ಹುಟ್ಟುತ್ತದೆ, ಬೆಳೀತದೆ, ನಾಶ ಆಗ್ತದೆ, ಇದರಲ್ಲಿ ಏನೂ ಇಲ್ಲ. ಇದನ್ನ ನಾವು ಹೇಳ್ದಾಗ ಕೆಲವರು ಬಹುಶಃ ಮೌಢ್ಯ ಅಂತ ಹೇಳ್ತಾರೆ. ಮೌಢ್ಯ ಮಂಡಲದ ಮೇಲೆ ಅಷ್ಟು ದೊಡ್ಡ ದೊಡ್ಡ ಪಾದಗಳು ಹೀಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮೂಡಿ ಹೇಗೆ ಮಾಯವಾಗಿದೆ ಅನ್ನೋದೇ ಆಶ್ಚರ್ಯ. ಮಾತುಕತೆ ಮುಂದುವರಿಸೋಣ. ಇದೆಲ್ಲದ್ರ ಜೊತೆನಲ್ಲಿ ಆ ಬಂಡೆಯಲ್ಲಿ ಏನು ಮೂಡ್ತದೆಯಲ್ಲ, ಮೂಡಿರ್ತಕ್ಕಂಥ ಆಂಜನೇಯ, ಆ ನಂತರ ಕೆಂಪೇಗೌಡರು ಅಲ್ಲಿ ವಿಹಾರಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಬಂಡೆಯಲ್ಲಿ ನೋಡ್ತಾರೆ, ಅವರಿಗೆ ಆ ಮೂಡಿದ್ದು ಕಾಣಿಸ್ತದೆ. ಆ ನಂತರದಲ್ಲಿ ಜಾಗ ಅಭಿವೃದ್ಧಿ ಆಗ್ತದೆ. ವಿಶೇಷವಾಗಿ ಸರ್ಪದೋಷವಿರ್ತಕ್ಕಂಥವ್ರು ಅಲ್ಲಿ ಬಂದು ಆಂಜನೇಯನನ್ನು ಆರಾಧನೆ ಮಾಡಿದರೆ ಸರ್ಪದೋಷ ಪರಿಹಾರವಾಗ್ತದೆ. ಮತ್ತು ಆ ಮುದ್ರೆ, ಆ ಭಂಗಿ ಆಂಜನೇಯನದ್ದೇನಿದೆ ಅದು ಪತ್ನಿ ಮತ್ತು ಪತಿಯನ್ನು ಒಟ್ಟುಗೂಡಿಸ್ತಕ್ಕಂಥ, ಸತಿಪತಿಯರನ್ನು ಒಂದಾಗಿಸಿದಂತಹ ಒಂದು ಕ್ಷಣದ ಒಂದು ಭಂಗಿ ಅದು, ಭಾವನಾತ್ಮಕವಾಗಿ. ಹಾಗಾಗಿ ಗಂಡ ಹೆಂಡಿಯರ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ, ವೈಮನಸ್ಯಾದಿಗಳಿದ್ದ ಪಕ್ಷದಲ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ಯಾದಿಗಳಾಗಿದ್ದು ಒಬ್ಬರನ್ನೊಬ್ಬರು ಬಿಟ್ಟು ದೂರವಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆಂಜನೇಯನನ್ನು ಸರಿಯಾದ ರೀತಿಯಲ್ಲಿ ಬೇಡಿಕೊಂಡು ಬಂದ ಪಕ್ಷದಲ್ಲಿ ಆ ಒಂದು ದೋಷ ಕೂಡ ಪರಿಹಾರವಾಗಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಮೂಡ್ತಕ್ಕಂಥ ಸಾಧ್ಯತೆ. ಜೊತೆಯಲ್ಲಿ ಅಗಸ್ತ್ಯರು ಯಾರು, ನಾವು ಇಲ್ಲಿ ಯೋಚನೆ ಮಾಡಿ, ನೀವು ಹೇಳಿದ್ರೆ ವಿದ್ಯಾಸಂಸ್ಥೆ, ಹಾಗಾಗಿ ವಿದ್ಯಾಭಿವೃದ್ಧಿಗೆ ಇರತಕ್ಕಂತಹ ದೋಷಗಳಿದ್ದರೂ ಪರಿಹಾರವಾಗ್ತದೆ. ಹೀಗೆ ಅನೇಕ ರೀತಿಯ ದೋಷಗಳು ಪರಿಹಾರವಾಗ್ತದೆ. ಪ್ರಧಾನವಾಗಿ ಸರ್ಪದೋಷ, ವಿದ್ಯೆಗೆ ಸಂಬಂಧಪಟ್ಟಂತಹ ದೋಷ ಮತ್ತು ಸತಿಪತಿಯ ಕಲಹ, ಈ ಮೂರು ವಿಭಾಗದಲ್ಲಿ ಇರಬಹುದಾಗಿರ್ತಕ್ಕಂಥ ದೋಷಗಳು ಮುಖ್ಯವಾಗಿ ಅಲ್ಲಿ ಪರಿಹಾರವಾಗಿ ಆ ಒಂದು ಅನುಗ್ರಹದಿಂದಾಗಿ ಈ ಅಭಿವೃದ್ಧಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಅದ್ಭುತ. ಅಗಸ್ತ್ಯರನ್ನ ಮನಸ್ಸಲ್ಲೇ ಸ್ಮರಿಸ್ತಾ ಬಜರಂಗ್ ಬಲಿ ಕಿ ಜೈ ಎನ್ನುತ್ತಾ ಮುಂದಿನ 4 ರಾಶಿಗಳು ನೋಡೋಣ. ಆಗಲೇ ಸಿಂಹರಾಶಿಯಿಂದ ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಪಂಚಮ ಸ್ಥಿತಿಯಲ್ಲಿ ಚತುರ್ಗ್ರಹ ಯೋಗ ಇರತಕ್ಕಂಥದ್ದು. ಎಲ್ಲರೂ ಕೂಡ ಸಿಂಹರಾಶಿಗೆ ಯೋಗಕಾರಕರೇ. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಮಂಗಳ ಅದ್ಭುತವಾಗಿರ್ತಕ್ಕಂಥ ಫಲದಾಯಕ. ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಯೊಂದಿಗೆ ಇರತಕ್ಕಂಥದ್ದು. ರವಿ ಮಂಗಳ ಯೋಗ, ಪೂರ್ಣವಾದಂಥ ಅಧಿಕಾರ ಪ್ರಾಪ್ತಿ ಯೋಗ, ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಟ್ರಾನ್ಸ್ಫರ್ ಇತ್ಯಾದಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಆ ವಿಭಾಗದಲ್ಲಿ ಸ್ವಲ್ಪ ಗಂಭೀರವಾಗಿ ಪ್ರಯತ್ನ ಮಾಡಬಹುದಾಗಿರುತ್ತೆ. ಸಪ್ತಮ ಭಾವದಲ್ಲಿ ರಾಹು ಇರೋದರಿಂದ ಸರ್ಕಾರಿ ವ್ಯಾಪಾರ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಿಗಳು, ಅದರಲ್ಲೂ ವಿಶೇಷವಾಗಿ ಆಹಾರ ಮಳಿಗೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಮೇಲೆ ಕಣ್ಣು ಬೀಳ್ತಕ್ಕಂಥ ಲಕ್ಷಣ ಇದೆ. ಸಮಸ್ಯೆ ಆಗಬಹುದು, ಆರ್ಥಿಕವಾಗಿ ಸಂಕಟ ಕೂಡ ಬರಬಹುದು. ಅಲ್ಲಿ ರಾಹು ಇರೋದರಿಂದ ನಿಮ್ಮ ಹತ್ರ ಹೇಳೋದೊಂದು, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದೊಂದು ಇತ್ಯಾದಿಗಳು ಕೂಡ ನಡೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರು ಬಹಳ ಕೇರ್ಫುಲ್ ಆಗಿರಿ, ಎಚ್ಚರಿಕೆಯಿಂದಿರಿ. ಯಾರ ಮಾತನ್ನು ಕಣ್ಣು ಮುಚ್ಚಿಕೊಂಡು ನಂಬಿ ಏನೋ ಒಂದನ್ನು ಮಾಡಿ ನಿಮ್ಮ ಗುಟ್ಟುಗಳನ್ನೆಲ್ಲ ಬಿಟ್ಕೊಂಡು ಅವ್ರ ಕೈಯಲ್ಲಿ ತಗಲಾಕ್ಕೊಂಡು ಆಮೇಲೆ ಹಿಂಸೆ ಅನುಭವಿಸ್ಕೊಂಡು ಮತ್ತೊಂದು ಥರ ತೊಂದರೆ, ಇವೆಲ್ಲವೂ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಉಳಿದಂತೆ ದೈವಬಲ ಅಂತಕ್ಕಂಥದ್ದು ಅದ್ಭುತವಾಗಿದೆ. ರಾಶ್ಯಾಧಿಪತ್ಯಕ್ಕೆ ಗುರುವಿನ ಪೂರ್ಣ ದೃಷ್ಟಿ ಇದೆ. ರಾಶಿಗೆ 11ನೇ ಮನೆಯಲ್ಲಿ ಕೂಡ ಇರತಕ್ಕಂಥವನು. ದೈವಬಲ ಪೂರ್ಣವಾಗಿದೆ. ಆದರೆ ಅಷ್ಟಮಾಧಿಪತಿಯೂ ಹೌದು. ಅಲ್ಲಿ ಶನಿ ಇರೋದರಿಂದ ದಂಡನೆಗೆ ಒಳಗಾಗ್ತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಕರ್ಮಫಲವಾಗಿ ದಂಡಿತರಾಗ್ತಕ್ಕಂಥ ಸಾಧ್ಯತೆ ಕೂಡ ಸಿಂಹರಾಶಿಯವರಿಗೆ ಕಾಣಿಸುತ್ತೆ. ನೀವು ಕೂಡ ಶಿವನ ಉಪಾಸನೆಯನ್ನೇ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ತೃತೀಯದಲ್ಲಿದ್ದು ಚತುರ್ಥದಲ್ಲಿ ಲಾಭಾಧಿಪತಿ ಇರತಕ್ಕಂಥದ್ದು. ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಏನೋ ಹೆಚ್ಚಾಗ್ತದೆ ನಿಜ, ಆದರೆ ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಒಂದು ಥರದ ಅಸಮಾಧಾನ. ಮಾತೃಸ್ಥಾನಕ್ಕೆ ಚತುರ್ಗ್ರಹ ಯೋಗ. ತಾಯಿಯೊಂದಿಗೆ ವಾಗ್ವಾದಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸುತ್ತೆ. ತಾಯಿಯೊಂದಿಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ಕಸಿವಿಸಿ ಆಗಬಹುದು. ದುಡ್ಡು ಕಾಸಿನ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ ತಾಯಿಯನ್ನು ನೋಯಿಸ್ತಕ್ಕಂಥ ಸಾಧ್ಯತೆ ಕೂಡ ಕಾಣಿಸುತ್ತೆ. ಕಾರಣ ಕನ್ಯಾ ರಾಶಿಗೆ ಮಾತೃಸ್ಥಾನಾಧಿಪತ್ಯ ಶುಕ್ರನದ್ದಿರುತ್ತೆ. ಆ ಶುಕ್ರ ಅಲ್ಲಿ 2 ವೈರಿಗಳ ಜೊತೆ ಇದ್ದಾನೆ, ರವಿ ಮತ್ತು ಚಂದ್ರ. ಬಲಿಷ್ಠನಲ್ಲದ ಚಂದ್ರನಾಗಿದ್ದರೂ
ರವಿ ಮತ್ತು ಮಂಗಳರ ಜೊತೆಯಲ್ಲಿದ್ದಾಗ ಚಂದ್ರನಿಗೆ ಬಲ ಹೆಚ್ಚಾಗ್ತದೆ. ಹಾಗಾಗಿ ಆತ ಬಲಿಷ್ಠನಾಗಿ ಲಾಭದ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾತುಗಳಿಂದ ಇನ್ನೊಬ್ಬರನ್ನು ನೋಯಿಸ್ತಕ್ಕಂಥ ಸಂದರ್ಭಗಳು ಕಾಣಿಸುತ್ತೆ. ಮತ್ತು ಮಂಗಳ ಕಾರ್ಯಗಳಲ್ಲಿ ಆಸಕ್ತಿಯ ಕೊರತೆ ಕೂಡ ಕಾಣಿಸುತ್ತೆ. ಏನೋ ಒಂದು ಮಾಡಬೇಕಲ್ಲ, ಮಾಡೋಣ ಬಿಡು, ಏನಾಗಬೇಕು ಅಂತ ಹೇಳ್ತಕ್ಕಂಥ ಒಂದು ಸ್ವಭಾವ ಬರ್ತಕ್ಕಂಥದ್ದು. ಒಂದು ಥರ ತಾತ್ಸಾರ ಮನೋಭಾವಗಳು ಕೂಡ ಕಾಣಿಸ್ಕೋಬಹುದು. ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ, ಏನೋ ಒಂದು ಮಾಡ್ಕೊಂಬೋಣ ಸಾಕು ಅಂಥೇಳಿ ಆ ವಿಷಯಕ್ಕೆ ಸ್ವಲ್ಪ ಗಮನ ಕಡಿಮೆ ಕೊಡ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹಾಗೇನಾದರೂ ಆದ ಪಕ್ಷದಲ್ಲಿ 6ನೇ ಮನೆಯಲ್ಲಿರ್ತಕ್ಕಂಥ ರಾಹು ವೈರಿಗಳಿಗೆ ಲಾಭವನ್ನು ಮಾಡಿಕೊಡ್ತಾನೆ, ನಿಮಗೆ ನಷ್ಟ ಮಾಡ್ತಾನೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಹೆಚ್ಚು ಮುತುವರ್ಜನ ವಹಿಸಿ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಹೋಗಿ ನಿರ್ವಹಣೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಶಿವನ ಉಪಾಸನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಕಾರಣ ನಿಮ್ಮ ರಾಶ್ಯಾಧಿಪತ್ಯದ ಸ್ಥಿತಿ ಶುಭಕರವಾಗಿಲ್ಲ. ಕಾರಣ ಶುಕ್ರ ಆಸ್ತನಾಗಿ ಕೆಲವು ದಿನಗಳಾಗಿದೆ. ಈಗ ನಿಮಗೆಲ್ಲ ಗೊತ್ತು, ನಾನು ಹಿಂದೆ ಎಲ್ಲ ಹೇಳ್ತಾ ಬಂದಿದ್ದೇನೆ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿಯೇ ಅಸ್ತನಾಗಿರೋದ್ರಿಂದ ಒಂದು ಥರ ಉತ್ಸಾಹದ ಕೊರತೆ ಕಾಣುತ್ತೆ. ಅಯ್ಯೋ ಮಾಡಬೇಕಲ್ಲ, ಏನಾದರೂ ಒಂದು ಬೇಕಲ್ಲ ಜೀವನಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಲಕ್ಷಣ. ಕರ್ಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ 3ನೇ ರಾಶಿ ತೃತೀಯ ಭಾವದಲ್ಲಿ ಬಂದು ಅಸ್ತದೋಷವನ್ನು ಹೊಂದೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಕೂಡ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಸಪ್ತಮಾಧಿಪತಿ ಆಗಿರತಕ್ಕಂತಹ ಮಂಗಳ ಕೂಡ ಅಲ್ಲಿಯೇ ಇರೋದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ದ್ವಿತೀಯಾಧಿಪತಿಯು ಅದೇ ಮಂಗಳ ಆಗಿರೋದ್ರಿಂದ ಮಾತುಕತೆಗಳಲ್ಲೂ ಉತ್ಸಾಹ ಇಲ್ಲ. ಏನೋ ಒಂದು ಥರ ಕಳ್ಕೊಂಡಂಥ ಅನುಭವ, ಆ ಥರ ಒಂದು ಫೀಲಿಂಗು, ನನಗೆ ಯಾಕೋ ಸರಿ ಇಲ್ಲ, ಒಟ್ಟು ಮನಸ್ಥಿತಿ ಇವತ್ತು ಯಾಕೋ ಸಮಾಧಾನ ಇಲ್ಲಪ್ಪ ಅಂತ ಹೇಳುವಂಥ ಒಂದು ಭಾವನೆಗಳು ಅಥವಾ ಆ ಒಂದು ಸ್ಥಿತಿ ಕಾಣುವಂತೆ ಕಾಣಿಸುತ್ತೆ. ಹಾಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋದ ಪಕ್ಷದಲ್ಲಿ ನಿಮಗೇ ನಷ್ಟ. ಹಾಗಾಗಿ ಆದಷ್ಟು ಆ ಒಂದು ಸ್ಥಿತಿಯಿಂದ, ಆ ಒಂದು ಮೈಂಡ್ಸೆಟ್ನಿಂದ ಹೊರಗಡೆ ಬರಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಅಲ್ವಾ. ಹಾಗಾಗಿ ಅದನ್ನು ಬೆಳೆಸ್ಕೊಂಡು ಹೋಗಬೇಡಿ. ಶಿವ ಮಾನಸ ಪೂಜಾ ಅಂತಕ್ಕಂಥ ಒಂದು 5 ಶ್ಲೋಕಗಳ ಒಂದು ಗುಚ್ಛ ಇದೆ. ರತ್ನೈಃಕಲ್ಪಿತ ಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ಅಂತ ಆರಂಭ ಆಗುತ್ತೆ. ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ ಮಹಾದೇವ ಶಂಭೋ ಅಂತ ತುದಿ ಆಗುತ್ತೆ. ಹೀಗಿರ್ತಕ್ಕಂಥ ಮಾನಸ ಪೂಜಾ ಅಂತಕ್ಕಂಥ ಶ್ಲೋಕವನ್ನು ಸಾಧ್ಯವಾದರೆ ಪಠನ ಮಾಡಿ. ಅಷ್ಟೆಲ್ಲ ತೀವ್ರ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಮಾಡೋಕ್ಕಾಗೋಲ್ಲ ಅಂತ ಹೇಳಿದ್ರೆ ಗಂಭೀರವಾಗಿ ಉತ್ತರಾಭಿಮುಖ ಕೂತ್ಕೊಂಡು ಓಂ ನಮಃ ಶಿವಾಯ, ಇದಂತೂ ಅತ್ಯಂತ ಸುಲಭ. ಇದನ್ನೇ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿದ ಪಕ್ಷದಲ್ಲಿ ಸಮಾಧಾನ ದೊರಕುತ್ತೆ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಅದ್ಭುತವಾದ ಧನ ಲಾಭವನ್ನು ನೋಡಲಿಕ್ಕೆ ಬೇಕಾದ ಎಲ್ಲ ಪೂರ್ಣಾವಕಾಶಗಳಿದೆ. ಕರ್ಮಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ. ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಪಂಚಮದಲ್ಲಿ ಶನಿ ಇರೋದರಿಂದ ಒಂದು ಥರ ಆಗಾಗ ಸ್ವಲ್ಪ ಕಿರಿಕಿರಿ ಆಗಬಹುದು. ಒಂಥರ ಕೋಪ ಬರ್ತಕ್ಕಂಥದ್ದು, ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು ಕೂಡ ಕಾಣಿಸುತ್ತೆ. 2ನೇ ಭಾವದಲ್ಲಿ ಭಾಗ್ಯಾಧಿಪತಿ ಆಗಿರತಕ್ಕಂತಹ ಚಂದ್ರ ಪೂರ್ಣಾಸ್ತ ಸ್ಥಿತಿಯ ಶುಕ್ರ ಮತ್ತು ಚಂದ್ರರಾಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯೂ ಕೂಡ ಕಾಣಿಸುತ್ತೆ. ಭಾಗ್ಯೋದಯವಾಗ್ತಕ್ಕಂಥ ವಿಚಾರದಲ್ಲಿ ವೀಕೆಂಡ್ ಕೂಡ ಇರೋದ್ರಿಂದ ಒಂದು ಥರ ಅಸಮಾಧಾನದಿಂದ ಕಳೀತಕ್ಕಂಥ ದಿನವಾಗಿ ಕಾಣಿಸುತ್ತೆ. ಆದರೆ ಮಾನಸಿಕವಾಗಿರ್ತಕ್ಕಂಥ ಈ ಅಸಮಾಧಾನದ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ ಆಗ್ತಕ್ಕಂಥ, ಕರ್ಮದಲ್ಲಿ ಲಾಭ ಆಗ್ತಕ್ಕಂಥದ್ದು, ಮಾತುಕತೆಯಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು, ಯಾರನ್ನಾರು ಕಮ್ಯುನಿಕೇಟ್ ಮಾಡಿ ಮೀಡಿಯೇಷನ್ನಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ವೃಶ್ಚಿಕ ರಾಶಿಯವರು ಏನಿದ್ದೀರಲ್ಲ, ಹಣಕಾಸಿನ ವಿಚಾರದಲ್ಲಿ ಒಂದು ಥರ ಉತ್ತಮವಾದಂಥ ಸ್ಥಿತಿಗತಿಗಳು ಕಂಡರೂ ಕೂಡ ಕೌಟುಂಬಿಕವಾಗಿ ಪೂರ್ಣವಾದಂಥ ಒಂದು ಸಮಾಧಾನ ಇಲ್ಲ. ಸಂಗಾತಿಯೊಂದಿಗೆ ವೈಮನಸ್ಯ, ವೈರುಧ್ಯಮಯವಾಗಿರ್ತಕ್ಕಂಥ ವಾತಾವರಣ, ಅಲ್ಲಿ ಇರ್ತಕ್ಕಂಥದ್ದು ದ್ವೇಷಮಯ, ಅನಾವಶ್ಯಕವಾಗಿ ಗಲಾಟೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಕೆಲವರಿಗೆ ಕಾಣಿಸುತ್ತೆ. ಕಿಡಿಯಾಗಿದ್ದಾಗಲೇ ಬೆಂಕಿಯನ್ನು ಆರಿಸ್ಕೊಳ್ಬೇಕು, ಧಗಿಸಿದ ಮೇಲೆ ಸಂಪೂರ್ಣ ಸುಟ್ಟು ಭಸ್ಮ ಮಾಡಿ ಹಾಕ್ತದೆ ಅದು. ಹಾಗಾಗಿ ಅದನ್ನು ಬೆಳೆಸ್ಲಿಕ್ಕೆ ಹೋಗಬೇಡಿ. ಮುಖ್ಯವಾಗಿ ಶಿವನ ಉಪಾಸನೆಯನ್ನು ಮಾಡ್ಕೊಳ್ಳಿ. ನೀವು ಕೂಡ ಶುಭವಾಗಲಿ. ಗುರುಗಳೇ, ಮಂಜುನಾಥ್ ಅನ್ನೋರು ಪ್ರಶ್ನೆಯನ್ನ ಕಳಿಸ್ಕೊಟ್ಟಿದ್ದಾರೆ ನಮಗೆ. 11/11/87 ಹುಟ್ಟಿರುವಂತದ್ದು, ಬೆಳಗ್ಗೆ 5 ಗಂಟೆಗೆ ಅಂತ ಹೇಳ್ತಿದ್ದಾರೆ. ಗುರುಜಿ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಕಾರ್ಯಕ್ರಮ. ಹಾಗಾಗಿ ನನ್ನ ಪ್ರಶ್ನೆಯನ್ನು ಕೂಡ ಗುರುಗಳು ತೆಗೆದುಕೊಂಡು ಖಂಡಿತ ಉತ್ತರ ಕೊಡ್ತಾರೆ ಅನ್ನೋ ಭಾವನೆಯೊಂದಿಗೆ ಪ್ರಶ್ನೆಯನ್ನ ಕಳಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ನೋಡಿ, ನಾವು ಕೇಳ್ತಾ ಇದ್ದೀವಿ ನಿಮ್ಮ ಪ್ರಶ್ನೆಯನ್ನ.
ಮಂಜುನಾಥ್ ಹೇಳ್ತಿದ್ದಾರೆ, ಗುರುಗಳೇ ಜೀವನದಲ್ಲಿ ನಾನು ಅಂದ್ಕೊಂಡಂತೆ ಏನೂ ಆಗ್ತಾ ಇಲ್ಲ, ಯಾವುದೇ ಕೆಲಸನೂ ಕೈಗೂಡ್ತಿಲ್ಲ, ಅದ್ರ ಜೊತೆಗೆ ಮನೆಯಲ್ಲಿ ತೀರಾ ಮನ ಅಶಾಂತಿ, ದಯಮಾಡಿ ಪರಿಹಾರ ತಿಳಿಸಿ ಅಂತಿದ್ದಾರೆ. ಮಂಜುನಾಥ್, ನೀವು ಕಳಿಸ್ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಆಗುತ್ತೆ, ತುಲಾ ಲಗ್ನ ಆಗುತ್ತೆ, ತುಲಾ ಮಾಸದಲ್ಲಿ ಜನನ ಆಗಿರ್ತಕ್ಕಂಥದ್ದು ನವೆಂಬರ್ ತಿಂಗಳು 11. ಹಾಗಾಗಿ ನವೆಂಬರ್ 15, 16 ಹಾಗೆ ವೃಶ್ಚಿಕ ಮಾಸ ಆರಂಭ ಆಗುತ್ತೆ. ಹಾಗಾಗಿ ಅಂತ್ಯಭಾವದಲ್ಲಿ ಜನನ ಆಗಿರತಕ್ಕಂಥದ್ದು. ತುಲಾ ರಾಶಿಯಲ್ಲಿಯೇ ಲಾಭಾಧಿಪತಿ ಆಗಿರತಕ್ಕಂತಹ ಸೂರ್ಯ ನೀಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಪಂಚಮ ಸ್ಥಾನವೂ ಕೂಡ ಶುದ್ಧವಾಗಿ ಇಲ್ಲ, ಪಂಚಮ ಸ್ಥಾನಾಧಿಪತಿ ಶನಿ. ಹಾಗಾಗಿ ಈ ಎಲ್ಲವನ್ನು ಒಟ್ಟಾರೆ ನೋಡಿದಾಗ ಪ್ರಾರಬ್ಧಾನುಸಾರವಾಗಿ ಬಂದಿರತಕ್ಕಂಥದ್ದು ಮತ್ತು ಶನಿ ಮತ್ತು ಚಂದ್ರರ ಪರಸ್ಪರ ದೃಷ್ಟಿ ಇರತಕ್ಕಂಥದ್ದು ಇದೆಯಲ್ಲ, ಇದು ಸ್ವಲ್ಪ ದೋಷಯುಕ್ತವಾಗಿರ್ತಕ್ಕಂಥ ಜಾತಕ. ಹಿರಿಯರ ಅನುಗ್ರಹದ ಕೊರತೆ ಇದೆ ನಿಮ್ಮ ಕುಟುಂಬಕ್ಕೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಪೂರ್ವಿಕರು ಅಂತ ಏನು ಹೇಳ್ತಾರಲ್ಲ, ಅಪ್ಪ ಅಜ್ಜ ಮುತ್ತಜ್ಜ, ಹಾಗೆ ಅವರಿಂದ ಬರಬೇಕಾಗಿರತಕ್ಕಂಥ ಅನುಗ್ರಹ. ದೇವಾ ಅವಂತು ಶೋಭಾಯೈ ಪಿತರಃ ಅನುಮದಂತು ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೇನಪ್ಪ, ದೇವತೆಗಳು ನಮಗೆ ಅನುಗ್ರಹವನ್ನು ಮಾಡಿದರೂ ಕೂಡ ಅದು ನಮಗೆ ಪ್ರಾಪ್ತಿಯಾಗಬೇಕಿದ್ರೆ, ಅದು ನಮಗೆ ದೊರಕಬೇಕಿದ್ರೆ ನಮ್ಮ ಪೂರ್ವಿಕರು, ಪಿತೃಗಳು, ಹಿಂದಿನವರು ನಮಗೆ ತಥಾಸ್ತು ಅಂತ ಹೇಳಬೇಕು ಅಂತ. ನಿಮಗದು ಉದಾಹರಣೆ ಕೊಟ್ಟು ಹೇಳಬೇಕು ಅಂತಂದರೆ, ಅಡುಗೆ ಮನೆಯಲ್ಲಿ ಸಿಂಕ್ನಲ್ಲಿರ್ತಕ್ಕಂಥ ನಲ್ಲಿಯನ್ನು ತಿರುಗಿಸಿದ್ರೆ ನೀರು ಬರಬೇಕು ಅಂತ ಹೇಳಾದರೆ ಟ್ಯಾಂಕಲ್ ಮೇಲ್ಗಡೆ ನೀರಿದ್ದರೆ ಅಥವಾ ಸಂಪಲ್ ನೀರಿದ್ದರೆ ಸಾಲದು. ಬದಲಾಗಿ ಪೈಪ್ ಲೈನ್ ಕೂಡ ಸ್ವಚ್ಛವಾಗಿರಬೇಕು, ಕ್ಲೀನ್ ಇರಬೇಕು. ಆ ಪೈಪ್ ಲೈನ್ ಅಂದರೆ ಪಿತೃಗಳು ಅಂತ ಅನ್ಕೋಬಹುದು. ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಹಾಗಾಗಿ ದೈವ ಬಲ ಇರ್ಬೋದು, ಅನುಗ್ರಹ ಇರ್ಬೋದು, ಎಲ್ಲದೂ ಇರ್ಬೋದು, ಆದರೆ ಅದನ್ನು ನೀವು ತಗೊಳ್ಬೇಕಲ್ಲ, ಅದನ್ನು ಕ್ಯಾಶ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಇದಕ್ಕೆ ಪಿತೃಗಳ ಅನುಗ್ರಹ ಬೇಕೇ ಬೇಕು. ಅದರ ಕೊರತೆ ನಿಮ್ಮ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಮುಖ್ಯವಾಗಿ ನೀವು ಒಂದು ಬಾರಿ ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರದಲ್ಲಾದರೂ ಸರಿ, ಶಿವಕ್ಷೇತ್ರ ಅಥವಾ ವಿಷ್ಣು ಕ್ಷೇತ್ರ ಬರ್ತದೆ, ಸಮುದ್ರವೋ ನದಿಯೋ ಪುಣ್ಯತಮವಾಗಿರ್ತಕ್ಕಂಥ ಮಹಾನದಿಗಳಿರಬಹುದಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಂಗೋಪಾಂಗ ಪಿತೃಶ್ರಾದ್ದವನ್ನು ಮಾಡ್ಕೊಳ್ಳಿ. ಪಿತೃಶ್ರಾದ್ದದ ಬಗ್ಗೆ ನಾನು ಮುಂದೆ ಯಾವುದಾದ್ರೂ ಒಂದು ಸಂಚಿಕೆ ತಿಳಿಸ್ಕೊಡ್ತೀನಿ, ಯಾಕಾಗಿ ಅದಷ್ಟು ಮುಖ್ಯ ಆಗುತ್ತೆ ಅಂತ. ಆಚಾರ ವಿಚಾರದಲ್ಲಿ ನಮ್ಮ ಕೇಳ್ತಾರೆ ದಿವ್ಯಾ ಅವರು, ಅವಾಗ ತಿಳಿಸ್ಕೊಡ್ತೀನಿ ಏನು ಯಾಕೆ ಪಿತೃಕಾರ್ಯ ಯಾಕೆ ಅಷ್ಟು ಅನಿವಾರ್ಯ ಅಂಥೇಳಿ. ಹಾಗಾಗಿ ಆ ಕಾರ್ಯವನ್ನು ನೀವು ಆಚರಣೆ ಮೊದಲು ಸಾಂಗೋಪಾಂಗವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳಿ. ಯಾವಾಗ ನೀವು ಶಾಸ್ತ್ರೋಕ್ತವಾಗಿ ಅದನ್ನು ಮಾಡ್ಕೊಳ್ತೀರಲ್ಲ, ಆಗ ಪಿತೃದೇವತಾ ಅನುಗ್ರಹ ಆಗುತ್ತೆ ಮತ್ತು ಆ ಮೂಲಕವಾಗಿ ನಿಮ್ಮ ಅಭಿವೃದ್ಧಿ ಕೂಡ ಆಗುತ್ತೆ. ಶಿವನ ಉಪಾಸನೆಯೊಂದಿಗೆ ನೀವು ಜೀವನವನ್ನು ಮುಂದೆ ನಡೆಸಿ. ನಿಮ್ಮ ಮನೆ ದೇವರು ಯಾವುದೇ ಆಗಿದ್ದರೂ ಸರಿ, ಶಿವನ ಉಪಾಸನೆ ನಿಮ್ಮ ಕುಟುಂಬಕ್ಕೆ ಬೇಕು. ಕಾರಣ ರವಿ ಜನ್ಮ ರಾಶಿಯಲ್ಲಿ ಅಥವಾ ಜನ್ಮ ಲಗ್ನದಲ್ಲಿ ರಾಶಿಯಿಂದ 5ನೇದರಲ್ಲಿ ನೀಚ ಸ್ಥಿತಿಯಲ್ಲಿ ಸೂರ್ಯ ಇರ್ತಕ್ಕಂಥದ್ದಾದ್ದರಿಂದ ನಿಮಗೆ ಶಿವನ ಉಪಾಸನೆ ಮಾಡಿದರೆ ಮಾತ್ರ ಅಭಿವೃದ್ಧಿ ಆಗ್ತೀರಿ. ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಮಂಜುನಾಥ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ತಡ ಮಾಡದೆ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಈ ಕೂಡಲೇ ಮೆಸೇಜನ್ನು ಕಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ಬಹಳ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಒಳ್ಳೆಯ ಫಲಗಳನ್ನು ನೋಡೋಣ. ನಿಮ್ಮ ರಾಶಿಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಬುಧ 12ನೆಯ ರಾಶಿಯಲ್ಲಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಕೊಡ್ತಾನೆ. ಯಾಕೆ ಅಂತಂದರೆ 2, 4, 6, 8, 10, 12 ಈ ರಾಶಿಗಳಲ್ಲಿ ಬುಧ ನಷ್ಟವನ್ನು ಕಡಿಮೆ ಮಾಡ್ತಾನೆ ಅಂತ ಹೇಳುತ್ತದೆ. ಹಾಗಾಗಿ ಕೌಶಲ್ಯಪರಿತವಾಗಿ, ಅಂದರೆ ಯಾರ್ಯಾರು ಆ್ಯಕ್ಟಿಂಗ್ ಸ್ಕಿಲ್ ಇಟ್ಕೊಂಡಿರೋರು ಇರಬಹುದು, ಅಥವಾ ಟೆಕ್ನಿಕಲ್ ಮೈಂಡನ್ನು ಇಟ್ಕೊಂಡು ಒಳ್ಳೆ ರೀತಿ ಹೊಸ ಹೊಸ ಕ್ರಿಯೇಟಿವಿಟಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇರಬಹುದು. ರಾಶಿಗೆ ಶುಕ್ರ ಪ್ರವೇಶ ಆಗಿರೋದ್ರಿಂದ ಕಲಾವಿದರುಗಳಿರಬಹುದು. ಮಂಗಳ ಇರೋದರಿಂದ ಎಂಜಿನಿಯರಿಂಗು ಅಥವಾ ಬೇರೆ ಹಾರ್ಡ್ ವರ್ಕನ್ನು ಮಾಡ್ತಕ್ಕಂಥದ್ದು, ಲೋಹ ಪದಾರ್ಥಗಳನ್ನು ಬಳಸಿ ಕೆಲಸ ಮಾಡ್ತಕ್ಕಂಥವ್ರು, ಈ ವೆಲ್ಡಿಂಗ್ ಇರ್ಬೋದು, ಲೇತ್ ಇತ್ಯಾದಿ ವರ್ಕು, ದೊಡ್ಡ ದೊಡ್ಡ ಮೆಷಿನ್ ಟೂಲ್ಸನ್ನು ಬಳಸಿ ಕೆಲಸ ಮಾಡ್ತಕ್ಕಂಥವ್ರು ಇತ್ಯಾದಿಗಳೆಲ್ಲರಿಗೂ ಕೂಡ ಶುಭಪ್ರದವಾಗಿರ್ತಕ್ಕಂಥ ಒಂದು ದಿನ. ಇದರ ಜೊತೆಯಲ್ಲಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ರವಿ ಬಂದಿದ್ದಾನೆ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಬಂದಿದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶರೀರದ ರಕ್ಷಣೆಯ ಅನಿವಾರ್ಯತೆ ಇದೆ. ಶರೀರ ಬರ್ನ್ ಆಗ್ತಕ್ಕಂಥದ್ದು, ಕೆಲವು ಸಂದರ್ಭ ಸುಡ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಕಾಲಿನ ಮೇಲೆ ಬಿಸಿಯಾಗಿರ್ತಕ್ಕಂಥ ಪದಾರ್ಥಗಳು ಚೆಲ್ಲುವಂಥದ್ದು, ಸುಟ್ಟು ಗಾಯಗಳಾಗ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಊಹಿಸಬಹುದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿ.
ಬಹಳ ಮುಖ್ಯವಾಗಿ ಧನುರಾಶಿಯವರು ಇವತ್ತು ಸಾಧ್ಯವಾದರೆ ಒಂದು ಗಂಗಾ ಪೂಜೆಯನ್ನು ಮಾಡ್ಕೊಳ್ಳಿ. ಆರಂಭದಲ್ಲೇ ಯಾವುದಾದ್ರೂ ಒಂದು ಗಿಡಕ್ಕೆ ಸ್ವಲ್ಪ ನೀರಿಗೆ ಪೂಜೆ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಗಂಗೆ 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 ಅಂತ 3 ಸಾರಿ ಗಂಗಾ ನದಿ ದೇವಿಯನ್ನು ಸ್ಮರಣೆ ಮಾಡ್ಕೊಳ್ಳಿ. ಆ ಒಂದು ಸ್ಮರಣೆ ಮಾಡಿಕೊಂಡು ಮುಖಾಂತರವಾಗಿ ಆ ನೀರನ್ನು ಯಾವುದಾದ್ರೂ ಒಂದು ಪುಣ್ಯತಮವಾಗಿರ್ತಕ್ಕಂಥ ಒಂದು ಮರಕ್ಕೆ, ಹೂ ಬಿಡತಕ್ಕಂಥ ಗಿಡವಾದರೂ ಬರುತ್ತೆ, ತೆಂಗಿನ ಮರವೋ, ಹಲಸಿನ ಮರವೋ, ಮಾವಿನ ಮರವೋ ಅಥವಾ ಅರಳಿ ಮರವೋ, ಈ ಯಾವುದಾದ್ರೂ ಒಂದು ಮರಕ್ಕೆ ಆ ನೀರನ್ನು ಸಮರ್ಪಣೆ ಮಾಡಿ ಆ ನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ನಿಮ್ಮ ರಕ್ಷಣೆಯನ್ನು ಪರಮಾತ್ಮ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿನ ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಬೇಸರಮಯವಾಗಿರ್ತಕ್ಕಂಥ ದಿನ. ವ್ಯಯಭಾವ ರಾಶಿಯಲ್ಲಿರ್ತಕ್ಕಂಥ 4 ಗ್ರಹಗಳು ಯಾವ್ಯಾವ ಗ್ರಹಗಳು ಅಂತ ನೋಡ್ತಾ ಹೋದರೆ, ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಮಂಗಳ, ಅಂದರೆ ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಶುಭ ಸ್ಥಿತಿ ಕಾಣೋದಿಲ್ಲ. ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ, ಮದುವೆ ಮೊದಲಾಗಿರ್ತಕ್ಕಂಥ ಮಂಗಳ ಕಾರ್ಯಗಳಲ್ಲಿ ಕೂಡ ಐಚ್ಛಿಕವಾಗಿರ್ತಕ್ಕಂಥ ಒಂದು ಪ್ರಗತಿ ಕಾಣಿಸೋದಿಲ್ಲ. ಯಾರಿಂದಲೋ ಏನೋ ಒಂದು ಉತ್ತರದ ನಿರೀಕ್ಷೆಯಲ್ಲಿ ಇರ್ತೀರಾ, ಆ ಉತ್ತರ ಸಿಗ್ತಾ ಇಲ್ಲ. ಈ ಶೂನ್ಯ ಬೇರೆ ಬಂದಿರೋದ್ರಿಂದ ಯಾರು ಅಷ್ಟು ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಅಷ್ಟಮಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ, ಆರೋಗ್ಯದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ದುಷ್ಟತನ ಏನಾದ್ರು ಇದ್ದರೆ ದೂರವಾಗ್ತಕ್ಕಂಥದ್ದು. ಶನಿಯ ದೃಷ್ಟಿ ರಾಶ್ಯಾಧಿಪತಿ ಇದ್ದಿರೋದ್ರಿಂದ ಸತ್ಕಾರ್ಯಗಳಲ್ಲಿ, ಪುಣ್ಯ ಕಾರ್ಯಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಚೆನ್ನಾಗಿದೆ. ಸಾಲ ಇತ್ಯಾದಿಗಳಿದ್ದ ಪಕ್ಷದಲ್ಲಿ ಅದನ್ನು ತೀರಿಸ್ಕೊಳ್ತಕ್ಕಂಥ ಪೂರ್ಣ ಅವಕಾಶ ಕೂಡ ಇದೆ. ಹೀಗೆ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಸಾಕಷ್ಟು ಫಲಗಳು ಕೂಡ ಇದೆ. ಆದರೂ ಚತುರ್ಥಾಧಿಪತಿ ವ್ಯಯದಲ್ಲಿ ಬರೋದರಿಂದ ಮಾನಸಿಕವಾಗಿರತಕ್ಕಂಥ ಕಿರಿಕಿರಿ ಇದ್ದೇ ಇರ್ತದೆ. ಶಿವನ ಉಪಾಸನೆಯಿಂದ ಪರಿಹಾರ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥ ದಿನ. ಷಷ್ಠಾಧಿಪತಿಯಾಗಿ ಲಾಭಕ್ಕೆ ಬಂದಂಥ ಚಂದ್ರ, ಲಾಭದಲ್ಲಿ ಚತುರ್ಗ್ರಹ ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ, ಅಧಿಕಾರ ನಡೆಸ್ತಕ್ಕಂಥ ಜಾಗಗಳಲ್ಲಿ, ಸಬಾರ್ಡಿನೇಟ್ಸ್ ಜೊತೆ ಕೆಲಸ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ದಿನ. ಕರ್ಮಾಧಿಪತಿಯಾಗಿ ಲಾಭಕ್ಕೆ ಬಂದಿರತಕ್ಕಂತಹ ಮಂಗಳ ಆಗಿರೋದ್ರಿಂದ ಯಾರು ಹೊಸತಾಗಿ ಕೆಲಸಕ್ಕೆ ಸೇರಿಕೊಳ್ಬೇಕು ಅಂತ ಬಯಸ್ತಾ ಇರುವಂಥವರು, ಜಾಬ್ ಆಪರ್ಚುನಿಟಿಗಳನ್ನು ಹಂಟ್ ಮಾಡ್ತಾ ಇರ್ತಕ್ಕಂಥವ್ರು, ಕೆಲಸ ಬೇಕು ನನಗೆ ಅಂಥೇಳಿ ಹುಡುಕ್ತಾ ಇರ್ತಕ್ಕಂಥವ್ರು, ಅಂಥವರಿಗೆಲ್ಲ ಸಿಗುವ ಪೂರ್ಣ ಅವಕಾಶ ಇದೆ. ವಿದೇಶ ಗಮನವನ್ನು ಪ್ಲಾನ್ ಮಾಡ್ತಾ ಇರ್ತಕ್ಕಂಥವ್ರು, ಭೋಗ ಯಾನ ನಿಶುಕ್ರಹ ಅಂತ ಹೇಳ್ತಾರೆ, ವಿದೇಶ ಗಮನಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಕೈಗೆ ಸಿಗ್ತಾ ಇಲ್ಲ, ಅದೇನು ಹೇಳ್ತಾರಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬರ್ತಿಲ್ಲ ಅಂಥೇಳಿ ಇತ್ಯಾದಿ ಈ ಒಂದು ಲಕ್ಷಣ ಇರತಕ್ಕಂಥವ್ರಿಗೆ ಸ್ವಲ್ಪ ಸಂಕಟ ಆಗಬಹುದು. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ದೇವಿಯ ಉಪಾಸನೆಯನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಭಗವತಿ ಪೂಜಾ ಅಂತಕ್ಕಂಥ ಒಂದು ಕ್ರಮ ಇದೆ. ಯಾರಾದರೂ ತಿಳುವಳಿಕೆ ಇರತಕ್ಕಂಥ ಪುರೋಹಿತರಲ್ಲಿ ಆ ವಿಭಾಗದ ವಿಚಾರದಲ್ಲಿ ತಿಳುವಳಿಕೆಯನ್ನು ನೀವು ಕೂಡ ತಗೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡ್ಕೊಳ್ಳಿ. ವಿದೇಶ ಪ್ರಯಾಣದ ಅವಕಾಶ ಸಿಕ್ಕತ್ತೆ. ಒಂದೇ ಸಾರಿ ಮಾಡಿದ್ರೆ ಸಿಕ್ಕತ್ತೆ ಅಂತ ಹೇಳೋಕ್ಕಾಗಲ್ಲ. 5, 7 ಅಥವಾ 9, 11 ಬಾರಿ ಕೂಡ ಕೆಲವರಿಗೆ ಬೇಕಾಗಬಹುದು. ಅವರವರ ಅನಾರೋಗ್ಯಕ್ಕೆ ತಕ್ಕಂತೆ ಅವರವರಿಗೆ ಔಷಧಿಯ ಡೋಸೇಜ್ ಇರುತ್ತಲ್ವಾ, ಹಾಗೆ ಇದು ಕೂಡ ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ದಶಮ ಕೇಂದ್ರ ಭಾವದಲ್ಲಿ 4 ಗ್ರಹಗಳು, ಒಳ್ಳೆಯ ಒಂದು ಯೋಗ. ಅದು ಪಂಚಮಾಧಿಪತಿ, ಷಷ್ಠಾಧಿಪತಿ, ತೃತೀಯಾಧಿಪತಿ, ಅಷ್ಟಮಾಧಿಪತಿ, ಹಾಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಮಂಗಳ ಕರ್ಮ ಕೇಂದ್ರ ಭಾವದಲ್ಲಿರ್ತಕ್ಕಂಥದ್ದು. ಅಲ್ಲಿ ಶುಕ್ರ ಅಷ್ಟು ಶುಭಕರ ಅಲ್ಲದೇ ಇದ್ದರೂ ಅವನು ಅಸ್ತನಾಗಿರೋದ್ರಿಂದ ಅವನಿಂದ ಕೂಡ ಸಾಕಷ್ಟು ಉತ್ತಮವಾದಂಥ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ನಿಧಾನಗತಿಯ ಪ್ರಗತಿ, ನಷ್ಟ ಅಲ್ಲ. ನೀವು ಅಂದ್ಕೊಂಡಿರೋದಕ್ಕೆ ಹಣ ಏನಿದೆಯಲ್ಲ ಅದು ಬರ್ತದೆ, ಆದರೆ ಬರೋದು ಸ್ವಲ್ಪ ನಿಧಾನ, ಅಂದ್ಕೊಂಡಷ್ಟು ಬೇಗ ಬರೋದಿಲ್ಲ. ಪಂಚಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಗುರುವಿನ ದೃಷ್ಟಿ ಹೊಂದೋದ್ರಿಂದ ಪೂರ್ಣ ಗಜಕೇಸರಿ ಯೋಗ, ಸಂಪಾದನೆಗೆ ಯಾವುದೇ ನಷ್ಟ ಆಗೋದಿಲ್ಲ. ಕೊರತೆ ಕಾಣಿಸುತ್ತೆ, ಆದರೆ ಅದು ಬಹಳ ದೊಡ್ಡದ್ದೇನಲ್ಲ. ರಾಶಿಯಲ್ಲಿ ಶನೈಶ್ಚರನ ಸಂಚಾರ ಇರೋದರಿಂದ ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಅಂತಕ್ಕಂಥದ್ದಿರುತ್ತೆ. ಆಂಜನೇಯನ ಉಪಾಸನೆಯಿಂದ ಅಥವಾ ನಿಮ್ಮ ಇಷ್ಟ ದೈವತದ ಉಪಾಸನೆಯಿಂದ ಕೂಡ ಸಾಕಷ್ಟು ಕಡಿಮೆ ಆಗ್ತದೆ ಆ ಸಮಸ್ಯೆ ಅಂತಕ್ಕಂಥದ್ದು, ಮತ್ತು ಪ್ರಗತಿಗೆ ಕೂಡ ಪೂರ್ಣವಾದ ಅವಕಾಶ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಇಷ್ಟ ದೇವತೆಯನ್ನು ಉಪಾಸನೆ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ಆಂಜನೇಯನ ಉಪಾಸನೆ, ಹನುಮಾನ್ ಚಾಲೀಸ ಇರ್ಬೋದು, ಸುಂದರಕಾಂಡ ಇರ್ಬೋದು, ಅಥವಾ ಬರೀ ಅವನನ್ನು ಸ್ತೋತ್ರ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥ ಒಂದು ಮಂತ್ರ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ತ್ರಯೋದಶಾಕ್ಷರಿ 13 ಅಕ್ಷರದ ತಾರಕ ಮಂತ್ರದ ಉಪಾಸನೆಯಿಂದ ಆಂಜನೇಯನಿಗೆ ಬಹಳ ಸಂತುಷ್ಟಿ ಆಗ್ತದೆ ಮತ್ತು ಆತ ಯಾವ ಕೆಲಸವನ್ನು ಬೇಕಾದರೂ ನಮ್ಮದನ್ನು ಮಾಡಿಕೊಡ್ತಾನೆ ರಾಮನಾಮ ಸ್ಮರಣೆಯನ್ನು ಮಾಡುವುದರಿಂದ. ಪ್ರಯತ್ನ ಮಾಡಿ, ಶುಭವಾಗಲಿ. ಗುರುಗಳೇ, ಇವತ್ತು ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಿ ಬಹಳ ಖುಷಿ ಅನಿಸ್ತು. ಬೆಂಗಳೂರಿಗರಿಗೆ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲಿಯ ಜನ್ಮೇಜಯ, ಎಲ್ಲಿಯ ಬಸವನಗುಡಿ, ಅಪ್ಪ ಬಹಳ ಒಂಥರ ರೋಮಾಂಚನವಾಯ್ತು ಆ ವಿಚಾರ ಕೇಳಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೀಗೆ ತಾವು ಇನ್ನಷ್ಟು ವಿಶೇಷ ವಿಚಾರವನ್ನ ದಿನವೂ ಹೊತ್ತು ತನ್ನಿ ಅಂತ ಹೇಳ್ತಾ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನೀವು ಹೇಳಿದ ಹಾಗೆ ಮಾಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡೋಣ ಮುಂದಿನ ದಿನಗಳಲ್ಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? ಸೋಮವಾರದ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.